ನೀನಾಸಂ ಸತೀಶ್ ಅವರು ಹೀರೋ ಆಗಿ ಸಿನಿಮಾ ಅಂತೆ. ನನಗೆ ಯಾವುದು ಮ್ಯಾಟ್ರ್ ಆಗಲ್ಲ. ಮುಂಚೆ ಇತ್ತು ನನ್ನ ತಲೆ ಒಡನು. ನಾನೊಬ್ಬ ಕಾಲಕ್ರಮೇಣ ಮೆಚುರಿಟಿ ಬರ್ತಾನೋ ಅಥವಾ ಮಾಗ್ತಾನೋ ಇನ್ನೊಂದು ಆಗ್ತಾನೋ ಯಾವುದೋ ದೊಡ್ಡದಲ್ಲ ಬದುಕಿಗಿಂತ. ಹಳೆಯ ನೆನಪುಗಳೇ ತುಂಬ ಚಂದ. ಆ ಊರು, ಆ ಕೆರೆ, ಆ ಮನೆ, ನಮ್ಮ ತಾಯಿ, ಆ ಹಸು ಕರು, ಮರ್ಕೋತಿ ಆಡಿದ್ದಾಗ್ಬೋದು, ಗಿಲ್ಲಿ ದಾಂಡು ಆಡಿದ್ದಾಗ್ಬೋದು, ಈಜಾಡಿದ್ದಾಗ್ಬೋದು, ಬಾವಿ ಒಳಗಡೆ ಈಜೊಡಿತಾ ಇದ್ದಾಗ್ಬೋದು. ನನಗೆ ಆ್ಯಕ್ಚುಲಿ ಊರಿಗೆ ಹೋಗೋಕೆ ಇಷ್ಟ ಇಲ್ಲ. ಯಾಕೆಂದರೆ ಹೋದ್ರೆಲ್ಲ ಒಂದು ಕಡೆ ಎಮೋಷನಲ್ ಆಗ್ಬಿಡ್ತೀನಿ, ತಡ್ಕೊಳಕ್ಕಾಗಲ್ಲ. ಮೌನ. ನಮಸ್ಕಾರ ವೀಕ್ಷಕರೇ, ಬೆಂಗಳೂರು ಬಸ್ಗೆ ಸ್ವಾಗತ. ನಾನು ಭಾವನಾ ನಾಗಯ್ಯ. ಬೆಂಗಳೂರು ಬಸ್ನ ಚೇರ್ ಇದೆಯಲ್ಲ, ಇದು ಪ್ರತಿ ಬಾರಿಯೂ ಕೂಡ ಒಬ್ಬ ವಿಶೇಷ ಅತಿಥಿನ ನಿರೀಕ್ಷೆ ಮಾಡ್ತಾ ಇರುತ್ತೆ. ಆದರೆ ಬಂದ ಅತಿಥಿಗಳು ಅಂತಿಮವಾಗಿ ಕೊಟ್ಟು ಹೋಗೋ ಸಂದೇಶದಿಂದ ಕಂಪ್ಲೀಟ್ ಸ್ಯಾಟಿಸ್ಫೈ ಆಗುತ್ತೆ. ಯಾಕೆಂದರೆ ಅವ್ರಿಗೆ ಬಿಟ್ಟು ಹೋಗೋ ಸಂದೇಶ, ಅವರ ನೆನಪಿನಂಗಳದಿಂದ ಹೆಕ್ಕಿ ತೆಗೆದ ನೆನಪುಗಳು ಸಾವಿರಾರು ಜನರಿಗೆ ಸ್ಫೂರ್ತಿಯಾಗತ್ತೆ. ಅಂಥದ್ದೇ ಸ್ಫೂರ್ತಿ ನೀಡೋ ಒಂದು ವ್ಯಕ್ತಿತ್ವ ಇವತ್ತು ನಮ್ಮ ಬೆಂಗಳೂರು ಬಸ್ ಪಾಡ್ಕಾಸ್ಟ್ನಲ್ಲಿದ್ದಾರೆ. ಒಂದು ಸಣ್ಣ ಕನಸಿನ ಜೊತೆ ಒಂದೇ ಒಂದು ಅಡಿ ಇಡ್ತಾ ಮುಂದಕ್ಕೆ ಸಾಗಿ ಇವತ್ತು ಇವರ ರೀತಿ ನಾವು ಬೆಳಿಬೇಕು ಅಂತ ಇಡೀ ಜನಸಮೂಹ ಅವರತ್ತ ತಿರುಗಿ ನೋಡೋ ಹಾಗೆ ಮಾಡಿದ್ದ ನಟ. ಜೊತೆಗೆ ಪ್ರತಿಯೊಂದು ಕನಸನ್ನು ಅವರು ಜನರ ಮುಂದೆ ಇಡುವಾಗ ಚಿಕ್ಕ ಮಗುವಿನಂತೆ ಅದೇ ಟೆನ್ಷನ್, ಅದೇ ಪುಕ ಅದೇ ಉತ್ಸಾಹದಿಂದ ಜನರ ಮುಂದೆ ಬಂದು ನನ್ನ ಸಿನಿಮಾ ನೀವು ಗೆಲ್ಲಿಸ್ಕೊಡ್ತೀರಾ ಅನ್ನೋ ನಂಬಿಕೆ ಇದೆ ಅಂತಾರೆ. ನೀನಾಸಂ ಸತೀಶ್ ಇವತ್ತು ನಮ್ಮ ಜೊತೆ ಇದ್ದಾರೆ. ನೀನಾಸಂ ಅವರೇ ನಮಸ್ಕಾರ, ಕಾರ್ಯಕ್ರಮಕ್ಕೆ ಸ್ವಾಗತ. ಥ್ಯಾಂಕ್ ಯು. ಚೆನ್ನಾಗಿದೆ. ಭಾಳ ಖುಷಿಯಾಗಿದ್ದೀನಿ. ಆ್ಯಂಡ್ ಇದೊಂಥರ ನಮ್ಗೆ ಯಾವಾಗ್ಲೂ ಮಕ್ಕಳಿಗೆ ಹಬ್ಬ ಬಂದಂಗೆ ಸೆಲೆಬ್ರೇಷನ್ ಥರ ನಾವು ಮಗು ಆಗ್ಬಿಡ್ತೀವಿ. ಅಂದರೆ ರಿಲೀಸ್ ಟೈಮ್ ಬಂದಾಗ ಅಯೋಗ್ಯ 2 ರಿಲೀಸ್ ಆಗ್ತಿರೋದು ಈ ವಾರ. ಅದಕ್ಕಿಂತ ಸಂಭ್ರಮ ಇನ್ನೊಂದಿಲ್ಲ. ಒಂದು ಸಿನಿಮಾ ನಾವು ಮಾಡಬೇಕಾದ್ರೆ ಅದರ ಹಿಂದಿನ ಏಳು ಬೀಳುಗಳು ಎಲ್ಲವನ್ನೂ ದಾಟ್ಕೊಂಡು ಮುಂದೆ ಒಂದು ಸಿನಿಮಾನ ರಿಲೀಸಿಗೆ ತರೋದೈತಲ್ಲ, ಅದು ತುಂಬ ದೊಡ್ಡ ವಿಷಯ. ಅದು ದೊಡ್ಡ ಕನಸು. ಅಂದರೆ ಎಷ್ಟೋ ಲಕ್ಷಾಂತರ ಕೋಟ್ಯಾಂತರ ಜನರ ಕನಸಲ್ಲಿ ನಮಗೆಲ್ಲ ಒಂದು ಅವಕಾಶ ಸಿಕ್ಕಿರುತ್ತೆ. ಅಂದರೆ ಈ ಥರ ಒಂದು ಜಾಗಕ್ಕೆ ಬರೋದಕ್ಕೆ. ಆ ಅವಕಾಶದಲ್ಲಿ ನಾನು ಒಬ್ಬ ಆಗಿದ್ದೀನಿ ಅನ್ನೋದೇ ನನ್ನ ಪುಣ್ಯ. ನಾನು ಅದಕ್ಕೆ ಖುಷಿ ಪಡ್ತೀನಿ. ಹಂಗಾಗಿ ಐ ಆಮ್ ವೆರಿ ಹ್ಯಾಪಿ. ಲವ್ಲಿ. ನಿಮ್ಮ ಗ್ರೋತ್ ನೋಡಿದಾಗ ಬಹಳ ಖುಷಿ ಆಗುತ್ತೆ. ನಿಮ್ಮ ಮೊದಲ ಸಿನಿಮಾ ಯಾವ್ದು ಹೇಳಿ? ಮೊದಲ ಸಿನಿಮಾ ನಂದು ಮಾದೇಶ. ಒಂದು ಪುಟ್ಟ ಪಾತ್ರ ಶಿವಣ್ಣವ್ರ ಎದುರುಗಡೆ ಶುರುವಾಗುತ್ತೆ ಮೊದಲನೇ ಸೀನು. ಅದಾದಮೇಲೆ ಅಲ್ಲಿಂದ ಮನಸಾರೆ, ಪಂಚರಂಗಿ, ಹೀಗೆ ಸಾಲು ಸಿನಿಮಾಗಳು ಬರ್ತಾ ಹೋಗ್ತವೆ. ಆ್ಯಸ್ ಅ ನಟ ಯಾವ್ದು ಹೇಳಿ? ನಾಯಕ ನಟ ಆಗಿ ಮಾಡಿದ್ದು ನಾನು ಅದನ್ನು ಡ್ರಾಮಾ ಅಂತಲೂ ಕನ್ಸಿಡರ್ ಮಾಡ್ತೀನಿ, ಲೂಸಿಯಾ ಅಂತಲೂ ಕನ್ಸಿಡರ್ ಮಾಡ್ತೀನಿ. ಆ್ಯಕ್ಚುಲಿ ಕಂಪ್ಲೀಟ್ ಇಂಡಿಪೆಂಡೆಂಟ್ ಆಗಿ ಮಾಡಿದ ಸಿನಿಮಾ ನಾನು ಹೀರೋ ಆಗಿ ಲೂಸಿಯಾ. ಅದರಲ್ಲಿ ನಂದೊಂದು ಸಣ್ಣ ಪಾತ್ರ ಇದೆ. ಕರೆಕ್ಟ್, ಮರ್ತೋಗಿದೆ ನನಗೆ. ಬಹಳ ಸಣ್ಣ ಕರೆಕ್ಟ್. ನ್ಯೂಸ್ ಓದೋದೇನೋ ಸೀನ್ ಬರುತ್ತೆ ಇದರ. ಕರೆಕ್ಟ್ ಗೊತ್ತಾಯ್ತು. ಸೊ ನಿಮ್ಮ ಪೂರ್ಣ ನಮ್ಮ ಗೆಲುವಿಗೆ ನಿಮ್ಮ ಸಪೋರ್ಟು ಇದೆ ಅಂತ ಆಯ್ತು. ನಾವಿಲ್ಲ ನಾನಿಲ್ಲಿ ಕೂತಿರೋದಕ್ಕೆ ಕಾರಣ ನೀವು ಒಬ್ರು ಅಂತ ಆಯ್ತು. ನೋ ಅಫ್ಕೋರ್ಸ್ ನಾನು ಯಾವಾಗಲೂ ಸಮೂಹ ನಂಬೋನು. ಅಂದ್ರೆ ಒಂದು ಸಿನಿಮಾ ಆಗಬೇಕು ಅಂದ್ರೆ ಟೀಮ್ ವರ್ಕ್. ನಾಟ್ ಹೀರೋಯಿನ್ ಅಥವಾ ಪ್ರೊಡ್ಯೂಸರ್ ಒಬ್ಬರಿಂದ ಸಿನಿಮಾ ಆಗುತ್ತೆ ಅಂತ ನಾನು ಯಾವತ್ತೂ ನಂಬಲ್ಲ. ಓವರಾಲ್ ಟೀಮ್ ವರ್ಕ್. ಒಬ್ಬ ಲೈಟ್ ಬಾಯಿಂದ ಹಿಡಿದು, ಒಬ್ಬ ಮೇಕಪ್ ಮ್ಯಾನ್ ಹಿಡಿದು, ಊಟ ಬಡಿಸೋರ್ನ ಹಿಡಿದು, ಯಾರೋ ಬಂದು ನೀವು ಹೀರೋ ಆಗ್ರಿ ಅಂತ ಹೇಳೋ ಆಡಿಯನ್ಸ್ನ ಹಿಡಿದು ಪ್ರತಿಯೊಬ್ಬರದ್ದು ಕಾಂಟ್ರಿಬ್ಯೂಷನ್ ಇರುತ್ತೆ. ಅಂದರೆ ಒಂದು ಸಿನಿಮಾ ಗೆಲ್ಲೋದಕ್ಕಾಗಲಿ, ಅದು ನೆಕ್ಸ್ಟ್ ಲೆವೆಲ್ಗೆ ಹೋಗೋದಕ್ಕಾಗಲಿ, ಅಥವಾ ನಾವಿವತ್ತು ಕೂತಿರೋದಕ್ಕೂ ಎಲ್ಲರೂ ಕೊಡುಗೆ ಇರುತ್ತೆ. ಯಾಕೆ ನಾನು ಅದನ್ನು ನೆನಪು ಮಾಡ್ಕೊಳ್ತೆ ಅಂದರೆ, ನಾವು ಇಂಡಸ್ಟ್ರಿಗೆ ಬಂದು, ಅಂದರೆ ಪತ್ರಿಕೋದ್ಯಮಕ್ಕೆ ಬಂದು ಹೊಸ ದಿನಗಳವು. ನೀವು ಆಲ್ರೆಡಿ ಸಿನಿಮಾಗಳಲ್ಲಿ ನಿಮ್ಮನ್ನು ನೀವು ಗುರುತಿಸ್ಕೊಂಡಿದ್ರಿ. ಪೂರ್ಣ ಪ್ರಮಾಣದ ನಟ ಅಂತ ನಾವೆಲ್ಲರೂ. ನೀನಾಸಂ ಸತೀಶ್ ಅವರು ಹೀರೋ ಆಗಿ ಸಿನಿಮಾ ಅಂತೆ ಅಂದಾಗ ಲೂಸಿಯಾ. ಸೊ ಗೌರಿ ಶಕ್ಕಿ ಅವರು ನನ್ನನ್ನು ಕರೆದು ಹಿಂಗಿದ್ದೊಂದು ಸಣ್ಣ ಪಾತ್ರ ಮಾಡಿಬಿಟ್ಟು ಬಾ ಅಂತ ಹೇಳಿದ್ರು. ಐ ಡಿಡ್ ಇಟ್. ಐ ಥಿಂಕ್ ಇಲ್ಲೇ ನಡೆದಿತ್ತು ಅನ್ಸುತ್ತೆ. ಗೌರಿ ಶಕ್ಕಿ ಅವರು ಆ್ಯಕ್ಟ್ ಮಾಡಿದ್ದಾರೆ. ಅವ್ರದ್ದು ನಂದೊಂದು ಸೀನ್ ಇಲ್ಲೇ ಶೂಟ್ ಮಾಡಿದ್ವಿ. ನಂದು ಇಲ್ಲೇ ಶೂಟ್ ಆಗಿದೆ. ಭಾಳ ಇಂಪಾರ್ಟೆಂಟ್ ಸೀನ್ ಶೂಟ್ ಮಾಡಿದ್ವಿ ಇಲ್ಲಿ. ಆ್ಯಂಡ್ ಅದೆಲ್ಲ ನೆನಪುಗಳು ಚೆನ್ನಾಗಿದೆ. ಅಂದರೆ ಭಾಳ ಖುಷಿಯಾಗುತ್ತೆ. ಹಳೆಯ ನೆನಪುಗಳೇ ತುಂಬ ಚೆಂದ. ಯಾಕೆಂದರೆ ನೀವೆಲ್ಲ ಸಪೋರ್ಟ್ ಮಾಡ್ತಾಯಿದ್ದ ರೀತಿ, ಅವತ್ತು ಮೀಡಿಯಾ ಹೆಂಗಿತ್ತು, ಇವತ್ತು ಮೀಡಿಯಾ ಹೆಂಗಿದೆ, ಅವತ್ತು ಸಿನಿಮಾ ಹೆಂಗಿತ್ತು, ಇವತ್ತು ಸಿನಿಮಾ ಹೆಂಗಿದೆ, ಅಂದರೆ ಎಲ್ಲ ಬದಲಾಗೋಗಿದೆ ಕಂಪ್ಲೀಟ್ಲಿ. ಬಟ್ ಅವತ್ತೆಲ್ಲರೂ ನೋಡಿದ್ರೆ ಒಂದು ಭಾಳ, ನೀವು ಅಷ್ಟೇ ನಮ್ಮನ್ನು ಸಖತ್ತ ರಿಸೀವ್ ಮಾಡ್ತಿದ್ರಿ. ನಾವು ನಿಮ್ಮನ್ನು ಅಷ್ಟೇ ಪ್ರೀತಿ ಮಾಡ್ತಿದ್ವಿ. ಸ್ಟಿಲ್ ಹೌದು, ಅದು ನಾವು ನಿಮ್ಮನ್ನು ಅಷ್ಟೇ ಪ್ರೀತಿಸ್ತಾ ಇದ್ವಿ. ಅಂದರೆ ಯಾಕೆ ನಿಮ್ಮನ್ನೆಲ್ಲ ನೋಡಿದ ತಕ್ಷಣ ಖುಷಿ ಆಗುತ್ತೆ ಅಂತ ನಮ್ಮ ಸೀನಿಯರ್ಸ್ನೆಲ್ಲ. ಅಂದರೆ ನಮ್ಗೆ ಅಫ್ಕೋರ್ಸ್ ನೀವೆಲ್ಲ ಸೀನಿಯರ್ಸ್ ಯಾವಾಗಿಂದನು ಭಾಳ ನಮ್ಮನ್ನೆಲ್ಲ ರೆಸ್ಪೆಕ್ಟ್ ಮಾಡಿ, ತುಂಬ ಸಪೋರ್ಟ್ ಮಾಡಿ, ಸಿನಿಮಾಗಳಿಗೆ ತುಂಬ ಚೆನ್ನಾಗಿ ಜೊತೆ ನಿಂತಿದ್ದಾರೆ. ನಾನು ಇವತ್ತಿಗೂ ನೆನಪಿದೆ, ಸುವರ್ಣ ಗರ್ಲ್ಸ್ ಅಂತ ಒಂದು ಮಾಡ್ತಾಯಿದ್ರಿ.
ಒಂದು 7-8 ಜನ ಹುಡುಗಿಯರು 6 ಜನ ಹುಡುಗಿಯರು ನನ್ನ ಸೆಂಟ್ರಲ್ ಕೂರಿಸ್ಕೊಂಡು ನಾನು ಇಂಟರ್ವ್ಯೂ ಮಾಡಿದ್ರಿ. ಚೆನ್ನಾಗಿ ನೆನಪಿದೆ ನನಗೆ. ಎಷ್ಟು ಬ್ಯೂಟಿಫುಲ್ ಮೆಮೊರೀಸ್ ಅದೆಲ್ಲ ಅಂತಂದರೆ ವಾವ್ ಅನ್ನಿಸ್ತದೆ. ಯಾಕೆಂದರೆ ನಾನು ಫಸ್ಟ್ ಟೈಮ್ ಹೀರೋ ಆಗಿರೋದು ಅದೆಲ್ಲ ನಾನು ವಸಂತ ಕಾಲ. ಅವಾಗ ತಾನೇ ಎಲ್ಲ ನೋಡೋಕ್ಕೆ ಶುರು ಮಾಡಿದ್ದೆ. ಇಂಡಸ್ಟ್ರಿ ಅಂದ್ರೇನು, ಕ್ಯಾಮ್ರಾ ಅಂದ್ರೇನು, ಅಂದರೆ ಒಂದು ಹೀರೋ ಅಂದರೆ ಹೆಂಗಿರುತ್ತೆ, ಸಕ್ಸಸ್ ಅಂದರೆ ಹೆಂಗಿರುತ್ತೆ, ಅದೆಲ್ಲವನ್ನು ನೋಡೋಕ್ಕೆ ಶುರು ಮಾಡಿದ್ದೆ. ಹಾಗಾಗಿ ನನಗೆ ಒಂಥರ ನೀವೆಲ್ಲ ರಿಸೀವ್ ಮಾಡಿದ್ದು ಅದೇ ನನಗೆ ಒಂದು ದೊಡ್ಡ ಅವಾರ್ಡ್ ಅಂತ ಅನಿಸ್ತದೆ ಲೈಫ್. ಇಟ್ ಈಸ್ ದ ಬಿಗಿನಿಂಗ್ ಆಫ್ ನ್ಯೂ ಇಯರ್. ನೀವು ಶುರು ಮಾಡ್ಕೊಳ್ಳೋ ಟೈಮಿಗೆ ಹೊಸ ನಾಯಕ ನಟರು ಸ್ಯಾಂಡಲ್ವುಡ್ಗೆ ಪರಿಚಯ ಆಗ್ತಾ ಇದ್ದ ಎರ. ಒಂದು ಕಡೆ ಯಶ್ ಇದ್ರು, ಒಂದು ಕಡೆ ನೀವಿದ್ರಿ. ಹಾಗೆ ಪ್ರತಿಯೊಬ್ಬರು ಹೊಸದಾಗಿ ತಮ್ಮ ಐಡಿಯಾಸ್ ಅನ್ನ ಹುಡುಕೊಂಡು ಬರುವಾಗ ಅಂಡ್ ಲೂಸಿಯಾ ವಾಸ್ ಅ ಡಿಫ್ರೆಂಟ್ ಕಾನ್ಸೆಪ್ಟ್ ನ ಸಿನಿಮಾ. ಸೊ ಎಲ್ಲರ ದೃಷ್ಟಿ ಕೂಡ ನಿಮ್ಮ ಮೇಲೆ ಇತ್ತು ಅವಾಗ. ಲೂಸಿಯಾ ಅಂತೆ ಹೆಸರೇ ಡಿಫ್ರೆಂಟ್ ಆಗಿದೆ, ಕಥೆ ಇನ್ನೆಂಗಿದೆಯೋ ಅಂತೆಲ್ಲ ಹೇಳ್ಕೊಂಡು ಶುರುವಾದ ಸಿನಿಮಾ. ಯಾಕೆ ಈ ವಿಷಯ ನೆನಪು ಮಾಡ್ಕೊಂಡೆ ಅಂದರೆ ಆವತ್ತಿನ ನೀನಾಸಂ ಸತೀಶ್ಗೂ ಇವತ್ತಿನ ನೀನಾಸಂ ಸತೀಶ್ಗೂ ಗ್ರೋತ್ ಇಸ್ ಕಮೆಂಡಬಲ್. ಬಹುಶಃ ಹಳ್ಳಿಯಿಂದ ಬರುವ ಒಬ್ಬ ಕನಸು ಹೊತ್ತ ಕಲಾವಿದ ನಿಮ್ಮನ್ನು ಡ್ರೀಮ್ ಮಾಡ್ತಿರ್ತಾನೆ, ಐ ವಾಂಟ್ ಟು ಬಿ ಅ ನೀನಾಸಂ ಸತೀಶ್ ಅಂತ. ನೀನಾಸಂ ಸತೀಶ್ಗೆ ಇವತ್ತಿಗೂ ಹಾಗೆ ಅನಿಸುತ್ತಾ? ಇಸ್ ಇಟ್ ಲೈಫ್ ಈಸ್ ಬ್ಲೆಸ್ಡ್ ಆರ್ ಇಟ್ ಈಸ್ ಸ್ಟಿಲ್ ಜಗ್ಲಿಂಗ್? ಏನು ಅನಿಸುತ್ತೆ ನೀನಾಸಂ ಅವರಿಗೆ? ಅಲ್ಲ, ಬ್ಲೆಸ್ಟೇ ಲೈಫ್ ಅನ್ನೋದು ನಾವು ಯಾವ ಹ್ಯಾಂಗಲಲ್ಲಿ ನೋಡ್ತೀವಿ ನಮ್ಮ ಜೀವನನ, ಆಮೇಲೆ ನಾವು ಯಾವ ರೀತಿ ತಗೋತೀವಿ. ಬೆಳಗ್ಗೆ ಎದ್ದ ತಕ್ಷಣ ಬದುಕು ಕಷ್ಟ ಅಂತ ನಾವು ಫೀಲ್ ಮಾಡ್ಕೊಂಬಿಟ್ರೆ ಅದೆಲ್ಲ ಮೈಂಡ್ ಸೆಟ್ ಅಷ್ಟೇ. ಅಂದರೆ ನಾವು ಮೈಂಡ್ ಸೆಟ್ ಹೆಂಗೆ ಮಾಡ್ತೀವೋ, ಬೆಳಗ್ಗೆ ಎದ್ದು ಇವತ್ತು ಖುಷಿಯಾಗಿರಲೇಬೇಕು ಅಂತ ನಾನು ಡಿಸೈಡ್ ಮಾಡ್ಕೊಂಡ್ರೆ ಏನೇ ಕಷ್ಟಗಳು ಬಂದರೂ ಖುಷಿಯಾಗಿರ್ತೀವಿ. ಇಲ್ಲ ಇವತ್ತು ಪೂರ್ತಿ ಯಾಕರು ನನಗೆ ಈ ಲೈಫು ಅಂತ ಯೋಚನೆ ಮಾಡಿಬಿಟ್ರೆ 100% ಬದುಕೋದಕ್ಕೆ ನಿಮಗೆ 100 ದಾರಿಗಳಿದೆ. ನಾಟ್ ಓನ್ಲಿ ಹಣದಿಂದನೇ ಬದುಕಬೇಕು, ಸಕ್ಸಸ್ಸಿಂದನೇ ಬದುಕಬೇಕು, ಅಥವಾ ಒಬ್ಬ ವ್ಯಕ್ತಿ ಹುಟ್ಟೋರೆಲ್ಲರೂ ಸಾಧನೆ ಮಾಡಲೇಬೇಕು ಅಂತಿಲ್ಲ ಬದುಕೋದಕ್ಕೆ. ಆಮೇಲೆ ಸಾಧನೆ ಮಾಡಲೇಬೇಕು ಅಂತ ಯಾವ ಬದುಕು ಹುಟ್ಟಿಲ್ಲ. ಸಾಧನೆಗೋಸ್ಕರ ಅಲ್ಲ, ಬದುಕಿಗೋಸ್ಕರ ಬದುಕಷ್ಟೇ. ಸಾಧನೆ ಹೌದು, ನಾವು ಕೆಲಸ ಮಾಡಬೇಕು. ಮನುಷ್ಯ ಕೆಲಸ ಮಾಡ್ತಾಯಿದ್ರೇ ಮುಂದಕ್ಕೆ ಹೋಗೋದು. ಕೆಲಸ ಮಾಡಬೇಕಷ್ಟೇ ನಾವು. ಇದನ್ನು ನಾನು ನಂಬಿರೋದು. ನಾಳೆ ಪಟ್ಟ ಇರುತ್ತೋ ಇರಲ್ವೋ ಅದೆಲ್ಲ ಬೇರೆ ವಿಷಯ. ನಾನು ಪಟ್ಟ ಕಿರೀಟ ಇದು ಯಾವುದನ್ನು ನಂಬ್ದನಲ್ಲ. ನಾನೊಬ್ಬ ಸ್ಟಾರು ಆ್ಯಕ್ಟ್ರು ಇದು ಯಾವುದನ್ನು ನಂಬ್ದನಲ್ಲ. ನಾನೊಬ್ಬ ಮನುಷ್ಯ ಹೆಂಗಿರಬೇಕು, ನಿಜವಾಗ್ಲೂ ನನ್ನ ಆತ್ಮಕ್ಕೆ ತೃಪ್ತಿ ಇರೋ ಥರ ಬದುಕ್ತಾ ಇದ್ದೀನ, ಅದನ್ನಷ್ಟೇ ನಂಬೋದು ನಾನು. ಹಾಗಾಗಿ ನನಗೆ ಅದಕ್ಕೆ ನನಗೇನಂದ್ರೆ ಸಮ್ಟೈಮ್ಸ್ ನಾನು ಟ್ಯಾಕ್ಸಿಲಿ ಹೋಗ್ತೀನಿ, ನನ್ನ ಪಾಡಿಗೆ ನಾನು ಹೋಗ್ತೀನಿ, ಯಾರೂ ಇಲ್ಲ ಅಂದರೂ ಬರ್ತೀನಿ, ನಾನು ಒಬ್ಬೊಬ್ಬನೇ ಓಡಾಡ್ತೀನಿ. ನನಗೆ ಯಾವುದು ಮ್ಯಾಟ್ರ್ ಆಗಲ್ಲ. ಮುಂಚೆ ಇತ್ತು ನನ್ನ ತಲೆ ಒಡೆನು, ನಾನು ಒಪ್ಕೋತೀನಿ, ಇಲ್ಲ ಅಂತ ಹೇಳಲ್ಲ. ಲೂಸಿಯಾ ಟೈಮಲ್ಲಿ, ಲೂಸಿಯಾ ಆದಮೇಲೆ ಆ ಸಕ್ಸಸ್ಗಳು ಬ್ಯಾಕ್ ಟು ಬ್ಯಾಕ್ ಬರ್ತಾ ನನಗಿತ್ತು, ನಾನೊಬ್ಬ ಹೀರೋ, ನಾನು ಹಿಂಗಿರಬೇಕು ಅಂತ. ಬಹುಶಃ ಅದು ಕಾಲಕ್ರಮೇಣ ಮೆಚುರಿಟಿ ಬರ್ತಾನೋ ಅಥವಾ ಆಗ್ತಾನೋ ಇನ್ನೊಂದು ಆಗ್ತಾನೋ ಯಾವುದೋ ದೊಡ್ಡದಲ್ಲ ಬದುಕಿಗಿಂತ ಅನ್ಸೋಕ್ಕೆ ಶುರುವಾಯ್ತು ನನಗೆ. ಏನು ನಿಮ್ಮ ಪ್ರಕಾರ ಬದುಕು ಅಂದರೆ ಏನು? ಈ ಬದುಕು ಸಿಕ್ಕಿರೋದೇ ಒಂದು ಅದ್ಭುತ ಅಲ್ವಾ, ಆಶ್ಚರ್ಯ ಅಲ್ವಾ, ಇದು ವಾವ್ ಅಲ್ವಾ? ಅದನ್ನೇ ನಾನು ಹೇಳ್ತಾ ಇರ್ತೀನಿ. ಎಷ್ಟೋ ಲಕ್ಷಾಂತರ ಕಣಗಳಲ್ಲಿ ನಾವು ಒಂದು ಕಣ ಮಾತ್ರ ಫೈಟ್ ಮಾಡ್ಕೊಂಡು ಆಚೆ ಬಂದಿದ್ದೀವಿ. ಇದಕ್ಕಿಂತ ಏನು ಬೇಕು? ಈ ಬದುಕಿಗಿಂತ ದೊಡ್ಡ ಗಿಫ್ಟ್ ಏನು ಬೇಕು? ಇದಕ್ಕಿಂತ ಗಿಫ್ಟ್ ಇನ್ನೇನಿರೋಕ್ಕೆ ಸಾಧ್ಯ ಲೈಫಲ್ಲಿ. ನಾನು ಇದನ್ನು ನಂಬೋದು. ಇದೇ ದೊಡ್ಡ ಗಿಫ್ಟು ಲೈಫಲ್ಲಿ. ಅಂದರೆ ನಾವು ಹುಟ್ಟಿರೋದೇ ದೊಡ್ಡ ಗಿಫ್ಟು. ಹಂಗಾಗಿ ಬದುಕನ್ನ ತುಂಬ ಚೆನ್ನಾಗಿ ಎಷ್ಟು ಸಾಧ್ಯನೋ ಅಷ್ಟು ಜೊತೆಗಿತ್ಕೊಂಡು ಜೊತೆಯಾಗಿಲ್ದೇ ಬದುಕೋಕ್ಕಾಗೋದೇ ಇಲ್ಲ. ಸಮೂಹದ ಜೊತೆಗೆ ಬದುಕಬೇಕು. ನಾನು ಯಾವಾಗಲೂ ಅದನ್ನೇ ಹೇಳ್ತಾ ಇರ್ತೀನಿ. ಆದರೆ ಅದನ್ನು ಟ್ರೈ ಮಾಡ್ತಾ ಇರ್ತೀನಿ. ಎತ್ತರದ ಸ್ಥಾನ ಹೋಗ್ತಾ ಪರ್ವತಾರೋಹಿಗಳ ನಾನೊಬ್ಬ ಸ್ಟಾರ್ನ ಕೇಳಿದಾಗ ಅವರ ಹೇಳಿದ್ದು ಉತ್ತರ ನನಗೆ ಸರಿನೂ ಅಂತ ಅನ್ನಿಸ್ತು. ಅದೇ ಪ್ರಶ್ನೆ ನಾನು ನಿಮ್ಮನ್ನು ಕೇಳ್ತಾ ಇದ್ದೀನಿ. ಪರ್ವತನ ಹತ್ತುತ್ತಾ ಹಿಂದೆ ಇರೋರನ್ನ ಬಿಟ್ಟು ಏಕಾಂಗಿಯಾಗಿ ಹತ್ತಬೇಕಾಗತ್ತೆ. ದಟ್ ಈಸ್ ದ ಡೆಸ್ಟಿನಿ. ಆಫ್ಕೋರ್ಸ್ ಚೂಸ್ ಮಾಡೋದು ನಾವು ನಮ್ಮ ಕೈಲಿ ಚೂಸ್ ಮಾಡೋಂಗಿಲ್ಲ. ನಾವೆಲ್ಲರೂ ಒಟ್ಟಿಗೆ ತೊಗೊಂಡು ಹೋಗ್ತೀವಿ ಅಂತ ಸಾಧ್ಯ ಇಲ್ಲ ಅಂತ. ಯಾವುದೇ ನಾಯಕರಿಗೂ ಅದು ಸಾಧ್ಯ ಇಲ್ಲ. ಯಾವುದೇ ನೀವು ಲೀಡರ್ ಆಗೋರ್ಗೆ ಅದು ಸಾಧ್ಯ ಇಲ್ಲ. ಆಮೇಲೆ ನೀವು ಪ್ರತಿಯೊಬ್ಬರನ್ನ ನಾನು ಉಳಿಸ್ಕೋತೀನಿ ಅನ್ನೋದು ತುಂಬ ಸುಳ್ಳದು. ಯಾಕಂದ್ರೆ ನಿಮ್ಮ ಜರ್ನಿನಲ್ಲಿ ತುಂಬ ಜನ ಬರ್ತಾರೆ, ತುಂಬ ಜನ ಹೋಗ್ತಾ ಇರ್ತಾರೆ. ಆಮೇಲೆ ಒಂದನ್ನು ನಂಬಬೇಕು, ಆ ಕ್ಷಣದಲ್ಲಿ ಅವ್ರು ಖುಷಿಯಾಗಿದ್ರ ನಮ್ಮ ಜೊತೆ, ಆ ಕ್ಷಣದಲ್ಲಿ ಅವ್ರ ನಮ್ಮ ಜೊತೆ ಪ್ರಾಮಾಣಿಕವಾಗಿದ್ರ, ಆ ಕ್ಷಣದಲ್ಲಿ ನಮ್ಮ ಜೊತೆ ಅವ್ರು ನಿಯತ್ತಾಗಿದ್ರ, ದಟ್ಸ್ ಆಲ್. ಅಷ್ಟನ್ನು ಮಾತ್ರ ನಾವು ನೆನೆಸ್ಕೋಬೇಕು. ಅದಾದ್ಮೇಲೆ ಮುಂದೆ ಹೋಗ್ತಾ ನೀವು ಸಿಗ್ತೀರಾ, ಇನ್ನೊಬ್ರು ಸಿಗ್ತಾರೆ, ಮತ್ತೊಬ್ರು ಸಿಗ್ತಾರೆ, ಅವ್ರ ಜೊತೆನೂ ಅಷ್ಟೇ ಪ್ರಾಮಾಣಿಕವಾಗಿರ್ಬೇಕು ನಾವು. ಎಲ್ಲೋ ಸರಿ ಅನಿಸ್ಲಿಲ್ವ, ನಾನು ಮಾಡೋದೇನೆಂದರೆ ಎಲ್ಲೋ ಸರಿ ಹೋಗ್ಲಿಲ್ವ ನನಗೂ ಅವ್ರಿಗೂ, ನಾನು ದೂರ ಇರ್ತೀನಿ. ಬಟ್ ಒಬ್ರು ದ್ವೇಷ ಮಾಡೋದು, ಇಲ್ಲ ಅವ್ರಿಗೆ ಕೆಟ್ಟದ್ದಾಗಬೇಕು, ಅವ್ರ ಲೈಫ್ ಹಾಳಾಗೋಗ್ಬೇಕು, ಈ ಥರದ ಯೋಚನೆಗಳು ನಂಗೆ ಬರಲ್ಲ. ನಾನು ಅದನ್ನೇ ಕಲಿತಾ ಹೋಗ್ತಾ ಇರೋದು, ಪ್ರಾಕ್ಟೀಸ್ ಮಾಡ್ತಾ ಇರೋದು. ಅಂದರೆ ನಾನು ಬದುಕ್ತಾ ಹೋಗ್ತಾ ಸರಿ ಅವ್ರಿಗೆ ಬಹುಶಃ ಈಗ ನಾನು ಅವ್ರನ್ನ ಸರಿ ಇಲ್ಲ ಅಂತ ಹೇಳೋದಕ್ಕೆ ನಾನು ಯಾರು? ನನ್ನ ಕ್ಯಾರೆಕ್ಟರ್ ಅವ್ರಿಗೆ ಇಷ್ಟ ಇಲ್ಲದೆ ಇರ್ಬೋದು, ನನ್ನ ಗುಣಗಳೇ ಅವ್ರಿಗೆ ಇಷ್ಟ ಇಲ್ಲದೆ ಇರ್ಬೋದು. ಈಗ ಮನೆ ಒಳಗಡೆ 4 ಜನ ಇದ್ದರೆ ಮನೆಯಲ್ಲೇ ನಮ್ಮ ಗುಣಗಳು 3 ಜನಕ್ಕೆ ಇಷ್ಟ ಆಗಲ್ಲ. ಕರೆಕ್ಟ್.
ಈಗ ನಮ್ಮ ತಾಯಿನೇ ಬೈತಾ ಇರ್ತಾರೆ, ನೀನು ಅದು ಸರಿ ಮಾಡಿಲ್ಲ ಇದು ಸರಿ ಮಾಡಿಲ್ಲ ಅಂತ ತಾಯಿನೇ ಬೈತಾ ಇರ್ತಾರೆ, ಅಪ್ಪಂದರೆ ಬೈತಾ ಇರ್ತಾರೆ. ಹಂಗಾಗಿ ಇಡೀ ಜಗತ್ತು ನಾನು ಕರೆಕ್ಟು ಅಂತ ಇವರೆಲ್ಲರೂ ನನ್ನ ಅಕ್ಸೆಪ್ಟ್ ಮಾಡ್ಕೊಳ್ಬೇಕು ಅನ್ನೋದೇ ರಾಂಗ್. ಹಂಗೆ ಪರ್ಫೆಕ್ಷನ್ ಅನ್ನೋದು ಇಲ್ಲ. ನಾನು ಯೋಚನೆ ಮಾಡೋದು ಒಬ್ಬ ಮನುಷ್ಯ ಪರ್ಫೆಕ್ಟ್ ಆಗಿರೋ ಮನುಷ್ಯ ಅಂತ ಇಲ್ಲ. ಕೆಟ್ಟದ್ದು ಒಳ್ಳೆಯದು ಎಲ್ಲವನ್ನು ತುಂಬಿಕೊಂಡಿರೋನೇ ಮನುಷ್ಯ. ಎಲ್ಲ ಗುಣಗಳು ಇರುತ್ತೆ ಮನುಷ್ಯನಲ್ಲಿ. ಸೊ ಇಟ್ಸ್ ನಾಟ್ ಲೈಕ್ ಅವನು ಒಳ್ಳೆಯವನು ಅಂದರೆ ಅವನಲ್ಲಿ ಅವಗುಣಗಳು ಇದ್ದೇ ಇರುತ್ತೆ. 100% ಇರುತ್ತೆ. ಯಾವ ವ್ಯಕ್ತಿನೂ ಈ ಜಗತ್ತಲ್ಲಿ ಇವನು ಪ್ಯೂರ್, ಇವನು ರೋಲ್ ಮಾಡಲ್, ಇವನೇ ಸರ್ವಶ್ರೇಷ್ಠ ಅಂತ ಹೇಳೋದಕ್ಕೆ ಆ ಥರ ಇಲ್ಲವೇ ಇಲ್ಲ. ಯಾವುದೇ ಆ ಥರ ಸೃಷ್ಟಿನೇ ಹಂಗಿಲ್ಲ. ನಿಮಗೆ ಪ್ರತಿಯೊಂದರಲ್ಲೂ ನಿಮ್ಮ ಸೃಷ್ಟಿನಲ್ಲಿ ನೀವು ಈ ಕಿವಿ ನೋಡಿ ಎರಡು ಈಕ್ವಲ್ ಆಗಿರಲ್ಲ. ಈ ಕಣ್ಣು ನೋಡಿ ಎರಡು ಈಕ್ವಲ್ ಆಗಿರಲ್ಲ. ನೀವು ಮಿರರಲ್ಲಿ ಈ ಕಡೆ ಒಂದ್ಸಲ ನೋಡ್ಕೊಳ್ಳಿ, ಈ ಕಡೆ ಒಂದ್ಸಲ ನೋಡಿ, ಲೆಫ್ಟ್ ನೋಡಿ ರೈಟ್ ನೋಡಿ, ಎರಡು ನಿಮಗೆ ಕರೆಕ್ಟಾಗಿರಲ್ಲ. ಸೃಷ್ಟಿನೇ ಹಾಗೆ. ಯಾವ ಮರನೂ ಒಂದು ತೆಂಗಿನ ಮರ ಹಿಂಗೆ ಬೆಳೆದಿದೆ ಅಂತಂದರೆ ಅದರ ಪ್ರಕಾರ ಯಾವುದು ರೋಲ್ ಮಾಡಲ್ ಇರಲ್ಲ. ಅದಕ್ಕಿಂತ ಬೇರೆ ಥರನೇ ಇರುತ್ತೆ ಇನ್ನೊಂದು ತೆಂಗಿನ ಮರ, ಅದಕ್ಕಿಂತ ಇನ್ನೊಂದು ತೆಂಗಿನ ಮರ, ಅದು ಲಕ್ಷ ತೆಂಗಿನ ಮರಗಳು ಹುಟ್ಟಲಿ, ಕೋಟಿ ಹುಟ್ಟಲಿ, ಪ್ರತಿಯೊಂದು ಬೇರೆ ಬೇರೆ ಇರುತ್ತೆ. ಈಗ ಎಷ್ಟು ಜನ ಇದ್ದೀವಿ ನಾವು, 106 ಕೋಟಿ ಜನಸಂಖ್ಯೆ ಇದೆ. ಪ್ರತಿಯೊಬ್ಬರು ಬೇರೆ ಬೇರೆ ಅಲ್ವಾ? ಪ್ರತಿಯೊಬ್ಬರು ಫಿಂಗರ್ ಪ್ರಿಂಟ್ ಕೂಡ ಬೇರೆದೇ ಇದೆ. ಹಾಗಾಗಿ ಪರ್ಫೆಕ್ಷನ್ ಈಕ್ವಲ್ ಅನ್ನೋದು ಯಾವುದು ಬರಲ್ಲ ನನ್ನ ಪ್ರಕಾರ. ನೀವು ಇಷ್ಟು ಕ್ಲಾರಿಟಿನ ಮೊದಲಿನಿಂದನೂ ಇಟ್ಕೊಂಡಿದ್ದೀರಾ, ಜೀವನ ಕಲಿಸಿದ್ಯೋ? ಅದು ನೀವು ಜರ್ನಿ ಮಾಡ್ತಾ ಮಾಡ್ತಾ ಪ್ರತಿಯೊಂದು ಗೊತ್ತಾಗುತ್ತೆ. ಅಂದರೆ ಅದು ಜರ್ನಿನೇ ಕಲಿಸೋದು. ಜೀವನ ಮಾಡ್ತಾನೆ ಜೀವನನೇ ಕಲಿಸ್ತಾ ಹೋಗುತ್ತೆ. ಅಂದರೆ ಇತ್ತು ನನಗೂ, ನನ್ನಲ್ಲಿ ಇರಲಿಲ್ಲ ಏನು, ನಾನು ಪರ್ಫೆಕ್ಟ್. ಆಮೇಲೆ ಇವತ್ತಿಗೂ ನನ್ನಲ್ಲೇನು ನ್ಯೂನ್ಯತೆಗಳಿಲ್ಲ ಅಂತೇನಿಲ್ಲ. ನನ್ನೊಳಗಡೆನೂ ನ್ಯೂನ್ಯತೆಗಳಿದೆ. ಎಷ್ಟೋ ಸಾರಿ ನನ್ನ ಬಿಹೇವಿಯರು ಸರಿ ಇರಲ್ಲ. ಅದು ಮಾಡಾದ್ಮೇಲೆ ನಂಗೆ ಗೊತ್ತಾಗುತ್ತೆ ನಾನು ಹಿಂಗೆ ರಿಯಾಕ್ಟ್ ಮಾಡಬಾರ್ದಾಗಿತ್ತು ಅಂತ. ಅದನ್ನ ಎಚ್ಚೆತ್ಕೋತೀನಿ, ನಾನು ಸರಿಪಡಿಸ್ಕೊಳಕ್ಕೆ ಟ್ರೈ ಮಾಡ್ತಾ ಇರ್ತೀನಿ. ನಾನು ಮಾಡಿರೋ ತಪ್ಪುಗಳ ಬಗ್ಗೆ ಎಷ್ಟೋ ಸಲ ಗಿಲ್ಟ್ಗಳಾಗ್ತವೆ ನನಗೆ. ಅವೆಲ್ಲವೂ ಇದೆ. ಅವೆಲ್ಲ ಇಲ್ಲ ಅಂದರೆ ಏನು ಮಾಡ್ತೀರಿ? ಅದು ಹೇಗೆ ಸರಿಪಡಿಸ್ಕೊಳ್ಳೋದು ಇದನ್ನ? ಈಗ ನಿಮಗೆಲ್ಲ ಒಂದು ಕಡೆ ಹೋಗ್ತಾ ನಾನು ಅಂದ್ಬಿಟ್ಟೆ ಅಂದ್ಕೊಳ್ಳಿ. ಅಂದ ತಕ್ಷಣ ನನಗೆ ಭಾವನವ್ರ ಮೇಲೆ ಅನ್ನಲ್ಲ. ನಾನು ಎಲ್ಲೋ ಒಂದು ಕಡೆ ಅವರು ಹುಡುಗಿ ಅನ್ನೋ ಕಾರಣಕ್ಕೆ, ಹೆಣ್ಣು ಅನ್ನೋ ಕಾರಣಕ್ಕೆ ನಾನು ಅಂತ ಬಳಸಿದ್ನ. ಇದನ್ನ ಹೆಂಗೆ ಸರಿಪಡಿಸ್ಕೋಬೇಕು ನಾನು? ಅಥವಾ ನಮ್ಮ ಹುಡುಗರ ಮೇಲೆ ರೇಗಾಡಿದಾಗ, ನನ್ನ ಕೆಲಸದ ವಿಚಾರದಲ್ಲಿ ರೇಗಾಡಿದಾಗ, ಪ್ರತಿಯೊಂದರಲ್ಲೂ ಯಾವುದೇ ವಿಚಾರಗಳು ಬಂದಾಗಲೂ ನಾನು ಆತ್ಮವಿಮರ್ಶೆ ಮಾಡ್ಕೋತೀನಿ. ಆ್ಯಂಡ್ ಅದನ್ನೇ ಪ್ರಾಕ್ಟೀಸ್ ಮಾಡ್ತಾ ಬರ್ತಾ ಇರ್ತೀವಿ. ಅಂದರೆ ಪ್ರತಿ ದಿವಸ ಅದೇ ತಾನೆ ಕಲಿಯುತ್ತಾನೆ. ಅಂದರೆ ಎವ್ರಿ ಡೇ ಇಸ್ ಅ ಲರ್ನಿಂಗ್. ಅಂದರೆ ಈಗ ಏನಾಗುತ್ತೆ ಗೊತ್ತಾ ನಿಮಗೆ, ನಾನು ಹುಟ್ಟಿರೋ ರೀತಿ, ನಾನು ಬೆಳೆದು ಬಂದ ವಾತಾವರಣ, ನಾನು ಕಲ್ತಿರೋ ಭಾಷೆ, ಆಮೇಲೆ ನನಗಿದ್ದಂಥ ಪ್ರಾಬ್ಲಮ್ಸ್ಗಳು, ಯಾಕೆ ನಾನು ವ್ಯಕ್ತಿಯಾಗಿ ಹಿಂಗೆ ರೂಪ ಆಗಿರ್ತೀನಿ ಅಂತಂದರೆ ನನ್ನ ಜರ್ನಿ ಇದೆ. ನಾನು ಹುಟ್ಟಿರೋದು, ನನಗೇನೇನು ಸಮಸ್ಯೆಗಳಾಗಿದ್ದಾವೆ, ನನಗೇನು ಖುಷಿ ಸಿಕ್ಕಿದೆ, ನನ್ನ ಬದುಕಲ್ಲಿ ಎಲ್ಲೆಲ್ಲಿ ಹೋಗಿದ್ದೀನಿ, ನಾನು ಯಾವ ವ್ಯಕ್ತಿಗಳನ್ನ ಇನ್ಫ್ಲುಯೆನ್ಸ್ ಆಗಿದ್ದೀನಿ, ಯಾರ ಜೊತೆಗೆ ಅಷ್ಟು ಟ್ರಾವೆಲ್ ಮಾಡಿದ್ದೀನಿ, ಏನನ್ನು ಕಲ್ತಿದ್ದೀನಿ, ಏನನ್ನು ಸಮಾಜಕ್ಕೆ ಹೇಳಕ್ಕೆ ಹೋಗ್ತಾ ಇದ್ದೀನಿ, ಅಥವಾ ಸಮಾಜಕ್ಕೆ ಹೇಳೋದಿರಲಿ, ನನಗೆ ನಾನು ಏನೇ ಹೇಳಕ್ಕೆ ಹೋಗ್ತಾ ಇದ್ದೀನಿ, ಇದೆಲ್ಲವೂ ಸೇರಿಕೊಂಡು ನೀವು ಇನ್ನೊಬ್ಬರು ಮತ್ತೊಬ್ಬರು ಎಲ್ಲರೂ ಸೇರಿ ಕಟ್ಟಿರೋದೇ ಈ ಕ್ಯಾರೆಕ್ಟರ್ ಆಗೋದೊಂದು. ಯಾವುದು ಹುಟ್ಟುತ್ತಾ ಬಂದಂಥ ಮಗುವಾಗಿ ನಾವು ಉಳಿಯಲ್ಲ. ನಿಮ್ಗೆ ಗೊತ್ತಿದೆಯಲ್ಲ, ಕರೆಕ್ಟ್. ಮಗುವಾಗಿದ್ದಾಗ ಮಗು ಹೆಂಗಿರುತ್ತೆ ಅಂದರೆ, ನಾನು ಯಾವುದೋ ಒಂದು ವಿಡಿಯೋ ನೋಡ್ತಾ ಇದ್ದೆ ಮೊನ್ನೆ, ಭಾಳ ಬ್ಯೂಟಿಫುಲ್ ವಿಡಿಯೋ, ನನ್ನ ಕಣ್ಣಲ್ಲಿ ಬಂದ್ಬಿಡ್ತು. ಅದೊಂದು ಇನ್ಸ್ಟಾಗ್ರಾಮಲ್ಲಿ ಬಂದಂಥ ವಿಡಿಯೋ, ಭಾಳ ಚೆನ್ನಾಗಿತ್ತು ಅದು. ಅದರಲ್ಲಿ ಏನಂದರೆ, ಪ್ರತಿಯೊಬ್ಬರೂ ಅವ್ರ ತಂದೆ ತಾಯಿ ಒಂದು ನಾಯಿ ಮರಿಯನ್ನು ಅವ್ರ ಮಗುಗೆ ತಂದು ಕೊಡ್ತಾರೆ. ಒಂದು 5-6 ಕೊಲಾಜ್ ವಿಡಿಯೋ ಅದು. ಒಂದು ನಾಯಿ ಮರಿನ ವಿಡಿಯೋನ ತಂದು ಕೊಡ್ತಾ ಇರ್ತಾರೆ ಎಲ್ರಿಗೂ. ಆ ಮಗು ಎಲ್ಲ ಮಲಗಿರ್ತದೆ, ಇನ್ನೊಂದು ಕಾರ್ ಹತ್ರ ಇರುತ್ತೆ, ಇನ್ನೊಂದು ಇರುತ್ತೆ. ಒಂದು 3-4 ವರ್ಷದ ಮಕ್ಕಳಿಗೆ ಅವರು ಗಿಫ್ಟ್ ಕೊಡ್ತಾರೆ, ಗೊತ್ತಾ, ಬರ್ಡೇಗೋ ಇನ್ನೊಂದಕ್ಕೂ ಮತ್ತೊಂದಕ್ಕೆ ಹಂಗೆ ಗಿಫ್ಟ್ ಕೊಡ್ತಾರೆ ಮಗುನ. ಯು ಕಾಂಟ್ ಬಿಲೀವ್, 10 ವಿಡಿಯೋ ನೋಡಿದೆ ನಾನು. 10 ವಿಡಿಯೋಗಳಲ್ಲಿ 9 ಮಕ್ಕಳು ಅಳ್ತಾ ಇದ್ದಾವೆ. ಅಳ್ತಾ ಇದೆ. ಅದು ನೋಡಿ ಖುಷಿಗೆ, ಆ ಇನ್ನೋಸೆನ್ಸ್ ನೋಡಿ. ಅಂದರೆ ಮನುಷ್ಯ ಬೆಳೀತಾ ಏನಾಗ್ತೀವಿ ನಾವು, ಎಲ್ಲವನ್ನು ಅಂದರೆ ರಾಗ, ದ್ವೇಷ, ಮತ್ತೊಂದು ಇನ್ನೊಬ್ಬರ ಬಗ್ಗೆ, ಪ್ರತಿಯೊಬ್ಬರ ಬಗ್ಗೆನೂ ಎಲ್ಲ ತುಂಬ್ಕೊಂಡು ಹೋಗ್ತಾ ಇರ್ತೀವಿ. ನಾವು ಎದುರುಗಡೆ ನಿಂತಾಗ ಯಾವುದೋ ಪಬ್ಲಿಕ್ ಫಂಕ್ಷನ್ಗಳಲ್ಲಿ ನಾವೆಲ್ಲ ಒಂದು ಅಂತ ಇರ್ತೀವಿ, ಬಟ್ ಯಾರೂ ಒಂದಾಗಿರಲ್ಲ. ನೆಗೆಟಿವ್ ಎನರ್ಜಿಗಳನ್ನೇ ಸ್ಪ್ರೆಡ್ ಮಾಡ್ತಾ ಹೋಗ್ತಾ ಇರ್ತೀವಿ. ಅಂದರೆ ಅವ್ರು ಯಾರೋ ಬೆಳೀಲಿ, ಓಕೆ ಫೈನ್, ಅವ್ರವ್ರು ಚೆನ್ನಾಗಿದ್ದಾರೆ, ಖುಷಿ ಪಡೋಣ. ಆ ಒಂದು ಮನಸ್ಥಿತಿನ ಬೆಳೆಸ್ಕೋಬೇಕು. ಅಂದರೆ ಯಾಕೆ ನೆಗೆಟಿವಿಟಿ? ನಾನು ಆಲ್ವೇಸ್ ಇವಾಗ ನನ್ನನ್ನು ಯಾರಾದರೂ ಒಂದು ಆ್ಯಂಕರಿಂಗ್ಗೆ ಅಂತ ಸಜೆಷನ್, ವಾಟ್ ಈಸ್ ಯೋರ್ ಸ್ಟ್ರೆಂತ್ ಅಂತ ಕೇಳಿದಾಗ, ಏನು ಮಾಡಬೇಕು ನಾವು ಅಂದಾಗ, ನಾನು ಯಾವಾಗಲೂ ಒಂದು ಮಾತು ಹೇಳ್ತೀನಿ, ವಾಟ್ ಎವರ್ ದ ಸಿಚುವೇಶನ್ ಇಸ್, ಒಂದು ಸಲ ನೀವು ಆನ್ ಸ್ಕ್ರೀನ್ ಬಂದ ಮೇಲೆ ನೋ ಬಡಿ ಕ್ಯಾನ್ ಸ್ಟಾಪ್ ಯು. ಹೌದು, ಒಂದು ಸಲ ನೀವು ಆನ್ ಸ್ಕ್ರೀನ್ ಬಂದ ಮೇಲೆ ದೇರ್ ವೋಂಟ್ ಬಿ ಎನಿ ಒನ್ ಟು ಸ್ಟಾಪ್ ಯು. ನಿಮ್ಮ ಮನಸ್ಸು, ಬ್ರೈನ್ನಲ್ಲಿ, ನಾಲಿಗೆಯಲ್ಲಿ ಏನಿರುತ್ತೋ ಅದೇ ನಿಮ್ಮನ್ನು ಮುಂದಕ್ಕೆ ತೊಗೊಂಡು ಹೋಗೋದು, 100%, ಇನ್ಕ್ಲೂಡಿಂಗ್ ಸಿನಿಮಾ. ಹೌದು, ಸಿನಿಮಾದಲ್ಲಿ ನಮ್ಮ ಪರ್ಫಾರ್ಮೆನ್ಸ್ ಏನು, ಡೈರೆಕ್ಷನ್ನು,
ನಮ್ಮ ನಿರ್ಮಾಣದ ಓವರಾಲ್ ಪ್ಯಾಕೇಜ್ ಏನಿದೆ ಅನ್ನೋದಷ್ಟೇ ಎಂಡ್ ಆಫ್ ದ ಡೇ ನಮ್ಮನ್ನು ಜಡ್ಜ್ ಮಾಡೋದು. ಇದರಲ್ಲಿ ಟಾಕ್ಸಿಸಿಟಿ ಯಾಕೆ ಬರುತ್ತೆ? ಅಲ್ಲ, ಮನುಷ್ಯ ಏನಂದರೆ ನಿಮಗೆ ಬೇಸಿಕಲಿ ಮನುಷ್ಯ ಈಗ ಪ್ರತಿಯೊಬ್ಬರಿಗೂ ಏನಾಗಿದೆ ಗೊತ್ತಾ, ಒಂದು ನಂಗೆ ಗೊತ್ತಿಲ್ಲ, ಅಂದರೆ ಈ ಓಡ್ತಾ ಇರೋ ಜಗತ್ತಲ್ಲಿ ಎಲ್ಲ ನನಗೆ ಬೇಕು, ನನಗೆ ಸಕ್ಸಸ್ ಬೇಕು, ನನಗೆ ಇದು ಬೇಕು, ಅದು ಬೇಕು, ಇದು ಬೇಕು ಅನ್ನೋ ಜಂಜಾಟದಲ್ಲಿ ಮನುಷ್ಯ ಅಂದರೆ ಪಡ್ಕೋಬೇಕು ಅಂತ ಹಣದ ಹಿಂದ್ಗಡೆ ಓಡ್ತಾ ಇರೋ ಓಟ ಇದೆಯಲ್ಲ, ಆ ಓಟ ಜೊತೆಗೆ ನನಗೆ ಸಕ್ಸಸ್ ಬೇಕು, ನನಗೆ ಇನ್ನೊಂದೇನೋ ಬೇಕು, ಮತ್ತೊಂದೇನೋ ಬೇಕು, ಇದು ಬೇಕು, ಅದು ಬೇಕು, ಇದು ಬೇಕು ಅನ್ನೋದ್ರಲ್ಲಿ ತನ್ನನ್ನು ತಾನು ಕಳ್ಕೊತಾ ಹೋಗ್ತಾ ಇದ್ದೀನಿ ಅಂತ. ಅಂದರೆ ಸಮಾಧಾನ ಇಲ್ಲ, ಓಕೆ, ತಾಳ್ಮೆ ಇಲ್ಲ, ನಿಂತು ಯೋಚನೆ ಮಾಡೋ ಶಕ್ತಿ ಇಲ್ಲ, ಆ ತಾಳ್ಮೆ ಕಳ್ಕೊತಾ ಇದ್ದೀನಿ ಅಂತ ಅನಿಸುತ್ತೆ. ಅಂದರೆ ಸ್ವಲ್ಪ ಅಂದರೆ ಸಕ್ಸಸ್ ಅನ್ನೋದು ಇಮಿಡಿಯೇಟಾಗಿ ಸಿಗಬೇಕು ಅನ್ನೋದೇನು ಅವಶ್ಯಕತೆ ಇಲ್ಲ. ಇರಲಿ 1 ವರ್ಷ ಆಗಲಿ 2 ವರ್ಷ ಆಗಲಿ ನಿಧಾನಕ್ಕೆ ಮಾಡಬೇಕಂತೆ. ಅಂದರೆ ಯಾವುದೋ ಒಬ್ಬರನ್ನ ರೋಲ್ ಮಾಡೋದಾಗಿ ತೊಗೊಂಡು ಇಡೀ ಜಗತ್ತು ಓಡೋದ್ರಲ್ಲಿ ಅರ್ಥನೇ ಇರಲ್ಲ. ಆ್ಯಕ್ಚುಲಿ ನಾನು ಹಳ್ಳಿಲಿ ಬೆಳೆದಿರೋದ್ರಿಂದ ಅವತ್ತಿನ ಮನುಷ್ಯನ ಅಪೇಕ್ಷೆ ಏನಿತ್ತು ಅಂತಂದರೆ ಜಸ್ಟ್ ಇಷ್ಟೇ ಇದ್ದಿದ್ದು, ಎದ್ದೇಳಬೇಕು, ಗದ್ದೆಗೆ ಹೋಗಬೇಕು, ನೀರು ಕಟ್ಟಬೇಕು, ಬರಬೇಕು. ಅದಾದಮೇಲೇನು ಅವನ ಅಪೇಕ್ಷೆ ಊಟ ತಿಂಡಿ, ಅದಾದಮೇಲೇನು ಮಗುವಿಗೊಂದು ಎಜುಕೇಷನು, ಅದಾದಮೇಲೇನು ಅದರ ಮಗುವಿನ ಮದುವೆ ಜವಾಬ್ದಾರಿ. ಆ ಮದುವೆನೂ ಹೆಂಗಿರ್ತಾಯಿತ್ತು, ತುಂಬ ಸಿಂಪಲಾಗಿ ಸರಳವಾಗಿರ್ತಾಯಿತ್ತು. ಮನೆ ಒಳಗಡೆ ಮದುವೆಗಳಾಗ್ತಾಯಿದ್ದು ತುಂಬ ಸಿಂಪಲಾಗಿ ಆಗ್ತಾಯಿತ್ತು. ಇವತ್ತು ಮನುಷ್ಯನ ಅಪೇಕ್ಷೆ ಏನು, ಇವತ್ತು ಅವನ ನಿರೀಕ್ಷೆಗಳೇನಿದ್ದಾವೆ, ಇವತ್ತು ಪ್ರತಿಯೊಬ್ಬರು ಮನೆ ಕಟ್ಟಲೇಬೇಕು, ಅದು ಲೋನ್ ಇರಲಿ ಇನ್ನೊಂದಿರಲಿ, ಪ್ರತಿಯೊಬ್ಬರು ಕಾರ್ ತಗೊಳ್ಳೇಬೇಕು, ಪ್ರತಿಯೊಬ್ಬರು ಲಕ್ಸುರಿ ಲೈಫ್ನ ಲೀಡ್ ಮಾಡಲೇಬೇಕು. ಅವರೊಂದು ಟ್ರಿಪ್ ಹೋಗಿದ್ದಾರೆ, ನಾವು ಹೋಗಬೇಕು. ಅವ್ರು ಈ ಥರ ಬಟ್ಟೆ ಆಸೆ ಪಡೋದ್ರಲ್ಲಿ ತಪ್ಪಲ್ಲ, ಆದರೆ ಏನಂದರೆ ಆಸೆಗೋಸ್ಕರನೇ ಬದುಕೋದು ತಪ್ಪು ಅಂತ ನಾನು ಹೇಳ್ತಾ ಇರೋದು. ಓಕೆ, ಆಸೆ ಪಡೋದು ತಪ್ಪಲ್ಲ. ಇವತ್ತು ನಾನು ಅಂದರೆ ಸಣ್ಣ ಪುಟ್ಟ ಪಾತ್ರ ಮಾಡ್ಕೊಂಡು ಬಂದು ಈ ಜಾಗದಲ್ಲಿ ಕೂತಿರೋದು, ಆಸೆ ಪಡೋದು ತಪ್ಪಲ್ಲ. ಈಗ ನಾನು ಹೀರೋ ಆಗಬೇಕು ಅಂತ ಹೌದು, ಸಣ್ಣ ಪುಟ್ಟ ಪಾತ್ರ ಮಾಡೋಕ್ಕೆ ಶುರು ಮಾಡಿದಾಗಲೇ ಅದೇ. ಆದರೆ ನೀವು ಬಿಗಿನಿಂಗಲ್ಲೇ ನಾನು ಹೀರೋ ಆಗಿಬಿಡ್ತೀನಿ ಅಂತ ಅಂದ್ಕೊಂಡಿದ್ದರೆ ಬಹುಶಃ ಯಾವ ಅವಕಾಶನೂ ನನಗೋಸ್ಕರ ಓಪನ್ ಇರಲಿಲ್ಲ. ಬಟ್ ನಾನು ಯಾರು ಅಂತಲೇ ಪ್ರೂವ್ ಮಾಡಿರಲಿಲ್ಲ, ನಾನು ಯಾರು ಅಂತಲೇ ಜಗತ್ತು ಗೊತ್ತಿಲ್ಲ, ಜನಕ್ಕೆ ಗೊತ್ತಿಲ್ಲ. ಆದರೆ ನಾನು 5,000, 2,000, 200, 300, 50 ರೂಪಾಯಿನಲ್ಲಿ ಜೀವನ ಮಾಡಬೇಕಾದ್ರೂ ಭಾಳ ಎಕ್ಸ್ಟ್ರೀಮ್ಲಿ ಖುಷಿಯಾಗಿದ್ದೆ. ನಾನು ನೆನಪಿದೆ ನಮ್ಗೆ ಚೆನ್ನಾಗಿ. ಹೇಗಿತ್ತು ನಿಮ್ಮ ಆರಂಭಿಕ ದಿನಗಳು? ಭಾಳ ಬ್ಯೂಟಿಫುಲ್ ಆಗಿತ್ತು. ಅಂದರೆ ನಮ್ಮ ದೇಶದಲ್ಲಿ ಒಂದು ಪಾತ್ರ ಸಿಕ್ಕಿದ ತಕ್ಷಣ ನಮ್ಮದೆಲ್ಲ ಸೆಲೆಬ್ರೇಷನ್ ನೆಕ್ಸ್ಟ್ ಲೆವೆಲ್. ಒಂದು ಸಣ್ಣ ಪಾತ್ರ ಶಿವಣ್ಣವ್ರ ಜೊತೆ ಆ್ಯಕ್ಟ್ ಮಾಡ್ತಾಯಿದ್ದೀನಿ ಗುರು ಅಂತ ಇಡೀ ಊರಿಗೆ ಹೇಳ್ಕೊಂಬರ್ತಾಯಿದ್ದೆ ನಾನು. ಟೆಲ್ ಮಿ ಅಬೌಟ್ ಸಮಥಿಂಗ್. ಈ ಹಳ್ಳಿಗಳಲ್ಲಿ ಅನ್ಫಾರ್ಚುನೇಟ್ಲಿ ನಮಗೆ ಹಳ್ಳಿ ಜೀವನ ಸಿಕ್ಕಲಿಲ್ಲ, ಸಿಟಿಗಳಲ್ಲೇ ಬೆಳೆದಿದ್ದು. ಬಟ್ ಐ ಫೀಲ್ ಲೈಕ್ ಇಟ್ ಈಸ್ ಅನ್ಫಾರ್ಚುನೇಟ್. ಯಾಕೆಂದರೆ ಮೊನ್ನೆನೂ ಕೂಡ ನಿಮ್ಮ ಇಂಟರ್ವ್ಯೂಗೆ ಬಂದಾಗ ಆ ವಾತಾವರಣದಲ್ಲಿ ಸ್ವಲ್ಪ ಹೊತ್ತಿದ್ದು ವಾಪಸ್ ಬಂದಾಗಲೇ ಅದರ ಎನರ್ಜಿ ಲೆವೆಲ್ ಬಹಳ ಬ್ಯೂಟಿಫುಲ್ ಇತ್ತು, ತುಂಬ ರಿಲ್ಯಾಕ್ಸಿಂಗ್ ಇತ್ತು ನನಗೆ, ನನ್ನ ಪರ್ಸ್ನಲ್ ಎಕ್ಸ್ಪೀರಿಯನ್ಸ್. ಆ ಸೊಗಡಿನಿಂದ ಬಂದವ್ರು ನೀವು. ಸಿನಿಮಾ ರಂಗನ ಹೆಂಗೆ ನೋಡ್ತಾ ಇದ್ರು ಆ ಕಾಲದಲ್ಲಿ? ಅಂಬರೀಷ್ ಅವ್ರನ್ನ, ವಿಷ್ಣುವರ್ಧನ್ ಅವ್ರನ್ನ, ಶಿವರಾಜ್ ಕುಮಾರ್ ಅವ್ರನ್ನ, ಅವರೆಲ್ಲ ನಮ್ಮ ಮನೆಯವ್ರ ಥರ ಯಾರು ನಾವು ಸ್ಟಾರ್ ಅವರು ಅಥವಾ ಅವರು ನಮಗೆ ಇದು ಅವರು ಇವರು ಅಂತಲೇ ಬಳಸ್ತಾ ಇರಲಿಲ್ಲ ನಾವು. ರಾಜ್ಕುಮಾರ್ಗೂ ಅವನು ಇವನು ಅಂತಲೇ ಬಳಸೋದು. ಇವಾಗಲೂ ಹಳ್ಳಿಗಳಲ್ಲಿ ಜನ ಹಂಗೆ ಮಾತಾಡೋದು, ನನಗೂ ಅಷ್ಟೇ. ಶಿವಣ್ಣ ಆಗಲಿ, ಅಂಬರೀಷ್ ಅವರಾಗಲಿ, ಅಂಬರೀಷ್ ಬತ್ತನಂತೆ, ರಾಜ್ಕುಮಾರ್ ಬತ್ತನಂತೆ, ಲವ್ ಅದು ಅಂದರೆ ಅವ್ರವ್ರ ಅಭಿಮಾನಿಗಳು ಪ್ರತ್ಯೇಕವಾಗಿ ಅವತ್ತಿಗೂ ಇತ್ತು. ಸ್ಟಾರ್ ಕಟ್ತಾಯಿದ್ರು, ನಮ್ಮೂರಲ್ಲೂ ಸ್ಟಾರ್ ಕಟ್ತಾಯಿದ್ರು. ಒಂದು ಅಣ್ಣವ್ರ ಸಿನಿಮಾ ಹಾಕಿದ್ರೆ ನೈಟು VCP ಅಂತ ಬರೋದಲ್ಲ, ಒಂದು ಅಣ್ಣವ್ರ ಸಿನಿಮಾ ಹಾಕಿದ್ರೆ ಒಂದು ಅಂಬರೀಷ್ ಅಣ್ಣನ ಸಿನಿಮಾ ಹಾಕೋರು, ಒಂದು ವಿಷ್ಣುವರ್ಧನ್ ಅವ್ರ ಸಿನಿಮಾ ಹಾಕೋರು, ಹಿಂಗೆ ಎಲ್ಲರ ಫ್ಯಾನ್ಸ್ಗಳು ಅವ್ರವ್ರ ಸಿನಿಮಾಗಳನ್ನ ಹಾಕೋರು. ಅಂಬರೀಷ್ ಅಣ್ಣನ ಜಾಸ್ತಿ ನಮ್ಮ ಕಡೆ ತುಂಬ ಆಗ್ತಾಯಿದ್ರು. 1-2-3 ಸಿನಿಮಾ ಅವ್ರದ್ದು ಇದ್ದೇ ಇರೋದು. ಗಜೇಂದ್ರ, ಇಂದ್ರಜಿತ್ತು, ಆಮೇಲೆ ಯಾವುದು ಒಲವಿನ ಉಡುಗೊರೆ, ಅವೆಲ್ಲ ರೆಗ್ಯುಲರಾಗಿ ಓಡುವ. ಅಂದರೆ VCPನಲ್ಲಿ ಅಂದರೆ ಒಂದು ಸಲ VCP ಹಾಕಿದ್ರೆ ನಿಮ್ಗೆ ಇಡೀ ಊರೇ ಕೂತ್ಕೊಂಡು ನೋಡೋದಲ್ಲಿ. ಐ ಥಿಂಕ್ ಇವತ್ತಿನ ಜೆನ್ಸೀಸ್ಗೆ VCP ಅಂದರೆ ಏನು ಅಂತ VCP ಗೊತ್ತಿಲ್ಲ ಅವ್ರಿಗೆ. ಈವನ್ ಸಿಡಿನೂ ಈಗ ಆ್ಯಕ್ಚುಲಿ ಇಲ್ಲ. ಹಂಗಾಗಿ ಅದೆಲ್ಲ ಬ್ಯೂಟಿಫುಲ್ ಮೆಮೊರೀಸ್. ಹಳ್ಳಿ ಒಳಗಡೆ ನಾನು ಬದುಕಿದ ಅಷ್ಟು ಕ್ಷಣಗಳು. ನಮ್ಮೂರು ಬಂದು ಮದ್ದೂರ ಹತ್ರ ಕೇಮದೊಡ್ಡಿ ಪಕ್ಕದಲ್ಲಿ ಯಲ್ಲಾದಹಳ್ಳಿ ಅಂತ, ನಾನು ಹುಟ್ಟಿ ಬೆಳೆದಿದ್ದಲ್ಲ ಅದೇ ಊರು. ಆ ಊರು, ಆ ಕೆರೆ, ಆ ಮನೆ, ನಮ್ಮ ತಾಯಿ, ಆ ಹಸು ಕರು, ನಾನು ಓಡಾಡಿದ ಜಾಗಗಳು, ಆಮೇಲೆ ಐಸ್ ಕ್ಯಾಂಡಿ ತಿಂತಾಯಿದ್ದು, ಅದಾದಮೇಲೆ ನಾವು ಕೊಬ್ಬರಿ ಮಿಠಾಯಿ ತಿಂತಾಯಿದ್ದು, ಪೆಪರ್ಮೆಂಟ್ ತಿಂತಾಯಿದ್ದು, ಆಮೇಲೆ ಏನೋ ಸಣ್ಣ ಸಣ್ಣದು ಬಾಯಿ ಬಣ್ಣ ಅಂತ ಬರೋದು, ಬಾಯಿ ತಿಂದರೆ ಬಾಯೆಲ್ಲ ಬಣ್ಣ ಆಗೋದು. ಅದಾದಮೇಲೆ ನಾವು ಮರ್ಕೋತಿ ಆಡಿದ್ದಾಗ್ಬೋದು, ಗಿಲ್ಲಿದಾಂಡು ಆಡಿದ್ದಾಗ್ಬೋದು, ಈಜಾಡಿದ್ದಾಗ್ಬೋದು, ಬಾಯಿ ಒಳಗಡೆ ಈಜೊಡಿತಾ ಇದ್ದಾಗ್ಬೋದು, ಹುಣಸೆಹಣ್ಣು ತಿಂದಿದ್ದಾಗ್ಬೋದು, ನೆಲ್ಲಿಕಾಯಿ ತಿಂದಿದ್ದಾಗ್ಬೋದು, ಸೀಬೆಕಾಯಿ ತಿಂದಿದ್ದಾಗ್ಬೋದು, ಪಾಪಾಸ್ ಕಳ್ಳಿ ಹಣ್ಣು ಅಂತ ಬರೋದು. ಪಾಪಾಸ್ ಕಳ್ಳಿ ಹಣ್ಣನ್ನ ಉಜ್ಜಿಬಿಟ್ಟು ಮುಳ್ಳೋದಕ್ಕೆ ಮೇಲ್ಗಡೆ ಕಟ್ ಮಾಡಿ ಅಂತ ತಿಂದರೆ ಬಾಯೆಲ್ಲ ಫುಲ್ ರೆಡ್ ಆಗೋದು. ಅಂದ್ರೆ ನನಗೆ ಏನೋ ಊರು ಅಂದ ತಕ್ಷಣ ಬಹುಶಃ ಮನುಷ್ಯನಿಗೆ ನಾವು ಬೆಳೀತಾ ಅಂದರೆ ಹಳ್ಳಿ ಬಗ್ಗೆ ಜಾಸ್ತಿ. ಅಂದರೆ ನಾವೆಲ್ಲಿ ಹುಟ್ಟಿ ಬೆಳೆದಿರ್ತೀವೋ ಅದೆಲ್ಲವೂ ನಿಮಗೆ ವಾಪಸ್ ರೀಕಾಲ್ ಆಗ್ತಾ ಬರುತ್ತೆ.
ನಾನು ಇದನ್ನು ಈ ಹಳ್ಳಿಯ ತನ್ನ ಊರಿನ ಮೇಲೆ ತನ್ನ ಮನೆಯ ಮೇಲಿನ ಸೆಳೆತ ಗಂಡು ಮಕ್ಕಳಲ್ಲಿ ಜಾಸ್ತಿ ನೋಡಿದ್ದೀನಿ. ನನಗೆ ಸಿಕ್ಕಾಬಿಟ್ಟೆ ಇದೆ. ಅಲ್ಲ, ಗಂಡು ಮಕ್ಳು ಎಲ್ರಿಗೂ ಅದು ಹೆಂಗಿರುತ್ತೆ ಅದು ಸೆಳೆತ. ಇವಾಗ ಫಾರ್ ಎನ್ ಎಕ್ಸಾಂಪಲ್, ನಾನು ಹುಟ್ಟಿದ ಊರು ಬೇರೆ, ಬದುಕಿದ ಊರು ಬೇರೆ, ಆದರೆ ಕೆಲಸಕ್ಕೆ ಅಂತ ಬೇರೆ ಊರಿಗೆ ಬಂದುಬಿಟ್ಟಿರ್ತಾರೆ. ಅವರನ್ನು ನೀವು ಯಾರನ್ನೇ ಮಾತಾಡಿಸಿ ನನ್ನ ಊರು, ನನ್ನ ಜಾಗ, ನಾನು ಆದಷ್ಟು ಬೇಗ ರಿಟೈರ್ಡ್ ಆಗಿ ಹೋಗಿ ನನ್ನ ಊರಲ್ಲಿ ಸೆಟ್ಲ್ ಆಗಬೇಕು, ನನ್ನ ಊರಲ್ಲಿ ಸೆಟ್ಲ್ ಆಗಿ, ಹೇಗಿರುತ್ತೆ ಆ ತುಡಿತ? ನನಗೆ ಆ್ಯಕ್ಚುಲಿ ಊರಿಗೆ ಹೋಗೋಕೆ ಇಷ್ಟ ಇಲ್ಲ. ಯಾಕೆಂದರೆ ಹೌದಾ? ಅಂದರೆ ಊರಿಗೆ ಇಷ್ಟ ಇಲ್ಲ ಯಾಕೆಂತಂದರೆ ಅಲ್ಲಿ ನನಗೆ ಸುಮಾರಷ್ಟು ನೆನಪುಗಳಿದೆ. ನಮ್ಮ ತಾಯಿ ಸಮಾಧಿ ಇದೆ, ನಮ್ಮ ಅಣ್ಣನ ಸಮಾಧಿ ಇದೆ. ಹೋದ್ರೆಲ್ಲ ಒಂದು ಕಡೆ ಎಮೋಷ್ನಲ್ ಆಗ್ಬಿಡ್ತೀನಿ, ತಡ್ಕೊಳಕ್ಕಾಗಲ್ಲ. ಹಂಗಾಗಿ ಆ ಕ್ಷಣಗಳು ನನಗೆ ಇಷ್ಟ ಆಗಲ್ಲ. ಓ, ಓಕೆ. ಸ್ಟ್ರಗಲ್ಸನ್ನು ಕೂಡ ನೀವು ತುಂಬ ನೋಡಿದ್ದೀರಿ. ಆ್ಯಸ್ ಯು ಸೆಡ್, ಇಮೋಷ್ನಲ್ ಸ್ಟ್ರಗಲ್ಸ್ ಆ್ಯಟ್ ದ ಸೇಮ್ ಸಿನಿಮಾ ಇಂಡಸ್ಟ್ರಿಯ ಸ್ಟ್ರಗಲ್ಸ್. ಎಮೋಷ್ನಲ್ ಸ್ಟ್ರಗಲ್ಸನ್ನು ನೀನಾಸಮ್ ಅವ್ರು ಹೆಂಗೆ ಹ್ಯಾಂಡಲ್ ಮಾಡ್ತಾರೆ? ಊರಿನ ವಿಷಯಕ್ಕೆ ನಿಮ್ಮ ಕಣ್ಣುಗಳು ತೇವ ಆಗ್ತಿವೆ. ಸೊ ಹೌ ಯು ಹ್ಯಾಂಡಲ್ ಯೋರ್ ಸೆಲ್ಫ್? ಮೌನ. ಅಮ್ಮ ಅಣ್ಣ ಅಂದ ತಕ್ಷಣ ಏನು ತುಂಬ ನೆನಪಾಗತ್ತೆ? ಸಾರಿ, ನೀವು ಅದನ್ನೇ ಕೇಳ್ತಾ ಇದ್ದೆ. ಕಷ್ಟ ಆಗುತ್ತೆ ನನಗೆ ಹೇಳೋಕ್ಕೆ. ಬಾಲ್ಯನೇ ಜಾಸ್ತಿ ನೆನಪಾಗೋದು ನನಗೆ. ಓಕೆ. ಅದು ಸ್ವಲ್ಪ ಕಷ್ಟ ನನಗೆ ಹೇಳೋಕ್ಕೆ, ಸಾರಿ. ದಟ್ಸ್ ಓಕೆ, ಆಬ್ಸಲ್ಯೂಟ್ಲಿ ಫೈನ್. ಯಾಕೆಂದರೆ ಕೆಲವೊಂದು ಮನಸ್ಸಿನ ಆಳದಲ್ಲಿರೋ ನೋವುಗಳು ಒಂದೊಂದ್ಸಲ ಆಚೆ ಬರಬೇಕಾಗತ್ತೆ, ಇಂಥ ವಿಷಯಗಳಲ್ಲಿ ಆಚೆ ಬರುತ್ತೆ. ಬಟ್ ಡೆಫಿನೆಟ್ಲಿ ಐ ವುಡ್ ಸೇ ಅವರ ಆಶೀರ್ವಾದ ಯಾವಾಗಲೂ ನಿಮ್ಮ ಜೊತೆ ಇದ್ದೇ ಇರುತ್ತೆ, ಅವರ ಪ್ರೀತಿ ಯಾವಾಗಲೂ ನಿಮ್ಮ ಜೊತೆ ಇದ್ದೇ ಇರುತ್ತೆ. ಐ ಥಿಂಕ್ ದಟ್ ಈಸ್ ಯೋರ್ ಬಿಗ್ಗೆಸ್ಟ್ ಸ್ಟ್ರೆಂತ್ ಕೂಡ ಹೌದು. ರೈಟ್. ಸೊ ಬಾಲ್ಯದಿಂದ ಸಿನಿಮಾ ರಂಗದ ಗೀಳು ಹತ್ತಿದ್ದು ಹೇಗೆ? ಸಿನಿಮಾ ಆ್ಯಕ್ಚುಲಿ ಅದೇ, ನಾವು ಹಿಂಗೆ ಊರಲ್ಲಿ ಪ್ರತಿಯೊಬ್ಬರಿಗೂ ಇರುತ್ತೆ. ಅಂದರೆ ಯಾಕೆಂದರೆ ಸಿನಿಮಾ ಅನ್ನೋದು ನಿಮಗೆ ಯಾವ ಊರನ್ನು, ಯಾವ ಮನುಷ್ಯನು, ಯಾವ ಜನಾಂಗನೂ ಬಿಟ್ಟಿಲ್ಲ. ಸಿನಿಮಾ ಒಂದು ಯಾವುದೋ ರೀತಿಯಲ್ಲಿ ಸಿನಿಮಾಗೆ ಎಲ್ಲರೂ ನಂಟ್ರೆ, ಪ್ರತಿಯೊಬ್ಬರು ನಂಟ್ರೆ. ಯಾಕೆ ಅಂತಂದರೆ ಆ ನಂಟಿಸ್ತನ ಇದೆ. ಹಾಡುಗಳು ಕೇಳಿ ಆಗ್ಬೋದು, ಸಿನಿಮಾ ನೋಡಿ ಆಗ್ಬೋದು, ಅಥವಾ ಯಾವುದೋ ಆ್ಯಕ್ಟರ್ ಮೀಟ್ ಮಾಡಿ ಆಗ್ಬೋದು, ಅವ್ರನ್ನ ನೋಡಿ ಆಗ್ಬೋದು, ಅಥವಾ ಅವ್ರು ಮಾಡಿರೋ ಸಿನಿಮಾಗಳಿಂದ ಕೆಲವೊಂದನ್ನು ಅಳವಡಿಸ್ಕೊಂಡಿರೋದಾಗ್ಬೋದು. ಅವ್ರ ಮನೆ ತೊಲೆ ಮೇಲ್ಗಡೆ ಪ್ರತಿಯೊಬ್ಬ ಆ್ಯಕ್ಟರ್ಗಳ ಪೋಸ್ಟರ್ನ ಅಂಟಿಸ್ಕೊಂಡಿರೋದ್ರಿಂದ ಹಿಡಿದು ಪ್ರತಿಯೊಬ್ಬರು ಸಿನಿಮಾ ಆ್ಯಕ್ಟರ್ಗಳನ್ನ ದೇವ್ರ ಥರ ನೋಡಿದ್ದಾರೆ. ಅದು ಸಿನಿಮಾ ಕನ್ನಡ ಇಂಡಸ್ಟ್ರಿಗೂ ಮತ್ತು ನಮ್ಮ ಜನಗಳಿಗೂ, ಚಿತ್ರರಂಗಕ್ಕೂ ಮತ್ತು ನಮ್ಮ ಜನಗಳಿಗೂ ಇರುವಂಥ ಒಂದು ನಂಟು, ಅದ್ಭುತವಾದ ನಂಟದು. ಅದು ನನಗೂ ಇತ್ತು, ಸಿನಿಮಾಗಿಂದ ಬರೋಕ್ಕಿಂತ ಮುಂಚೆಯಿಂದನೂ ಇತ್ತು. ಅದು ನಾನು ಸಿನಿಮಾ ಹಾಗೇನೆ, ನಾನು ಚಿಕ್ಕ ವಯಸ್ಸಿಂದನೂ ನಾನು ಮಂಡ್ಯ ಮತ್ತು ಕೇಮದೊಡ್ಡಿ ಅಂತ ಹೇಳಿದ್ದೆ, ಅಲ್ಲಿಗೆ ನಾನು ಥಿಯೇಟ್ರ್ಗಳಿಗೆ ಸಿನಿಮಾ ನೋಡೋಕೆ ಹೋಗ್ತಿದ್ದೆ. ಏನೋ ಸ್ಕೂಲಿಗೆ ಚಕ್ಕರ್ ಹಾಕಿ ಹೋಗಿದ್ದೀನಿ, ಮನೇಲಿ ತೆಂಗಿನಕಾಯಿ ಮಾರ್ಬಿಟ್ಟು ಹೋಗಿದ್ದೀನಿ, ದುಡ್ಡು ಕದ್ಕೊಂಡು ಮನೆಯಿಂದ ಹೋಗಿ ಸಿನಿಮಾ ನೋಡಿದ್ದೀನಿ. ಈ ಥರ ಸಿನಿಮಾ ಹುಚ್ಚು ಸಿಕ್ಕಾಪಟ್ಟೈತೆ ನನಗೆ. ಅಂದರೆ ಅಣ್ಣವ್ರ ಸಿನಿಮಾಗಳಾಗ್ಬೋದು, ಅಂಬರೀಷ್ ಅಣ್ಣನ ಸಿನಿಮಾಗಳಾಗ್ಬೋದು, ಎಲ್ಲರ ಸಿನಿಮಾಗಳು ನೋಡ್ತಾ ಇದ್ವಿ. ನಮ್ಗೆ ಈ ಸಿನಿಮಾ ನೋಡಬಾರ್ದು ಅಂತೆಲ್ಲ ಇಲ್ಲ. ಅಂದರೆ ನಮಗೆಲ್ಲ ಫ್ಯಾನ್ ವಾರ್ ಅನ್ನೋದೇ ಇರಲಿಲ್ಲ. ನಮಗೆ ಎಲ್ಲರೂ ಸಿನಿಮಾ ನೋಡ್ತಾ ಇದ್ವಿ, ನಮ್ಮೂರಲ್ಲಿ ಸಿನಿಮಾಕ್ರೆ ಎಲ್ಲರದ್ದು ಆಗ್ತಾಯಿದ್ವಿ. ಓಕೆ, ಆ ಥರ ಸಂಸ್ಕೃತಿ ನಮ್ಮದು. ನನಗೆ ಇವತ್ತಿಗೂ ಯಾಕೆ ಹಿಂಗೆಲ್ಲ ಆಡ್ತಾರೆ ಅಂತ ಅನಿಸ್ತಾ ಇರುತ್ತೆ. ಅಂದರೆ ಇವ್ರ ಕಂಡ್ರೆ ಇಷ್ಟ, ನನಗೂ ಎಲ್ಲರ ಕಂಡ್ರು ಇಷ್ಟ. ನನಗೆ ಒಬ್ಬೊಬ್ಬರು ಯಾಕೆ ಇಷ್ಟ ಆಗ್ತಾರೆ ಗೊತ್ತಾ? ಅವ್ರವ್ರದ್ದೇ ಆದ ಯೂನಿಕ್ ಸ್ಟೈಲ್ ಇದೆ. ಎಲ್ಲರೂ ಒಂದೇ ಕ್ಯಾರೆಕ್ಟರ್ಗಳಾದ್ರೆ ಯಾಕೆ ಇಷ್ಟಪಡ್ತಾರೆ ಜನ? ಯಾವುದು ಭಾಳ ಆಗಿನ ಕಾಲದಲ್ಲಿ ಹೀರೋ ಯಾರು ಸೆಳೆದಿದ್ದು ತುಂಬ, ಆದರೆ ಹಿಂಗಾಗಬೇಕು ಅಂತ ಯಾರ್ದು ಅನ್ಸುತ್ತೆ? ಆ್ಯಕ್ಚುಲಿ ಫ್ರ್ಯಾಂಕ್ ಆಗಿ ನಾನು ಚಿಕ್ಕ ವಯಸ್ಸಲ್ಲಿ ವಿಷ್ಣು ಸರ್ ಅಭಿಮಾನಿ. ಅವ್ರ ಸಿನಿಮಾಗಳು ಅಂದರೆ ನಮ್ಮನೆ ಒಳಗಡೆ. ಆದರೆ ನಮ್ಮಲ್ಲಿ ಹೆಂಗಿತ್ತು ಅಂತಂದರೆ, ನಾನು ವಿಷ್ಣು ಸರ್ ಅಭಿಮಾನಿ ಆದರೆ ನಮ್ಮ ಮನೆ ಒಳಗಡೆ ಇನ್ನೊಬ್ರು ಅಂಬರೀಷ್ ಅಣ್ಣನ ಅಭಿಮಾನಿ ಇದ್ರು. ಓಕೆ, ಇನ್ನೊಬ್ರು ಬೇರೆ ಥರ, ಇನ್ಯಾರೋ ಮಾಲಾಶ್ರೀ ಅವ್ರ ಅಭಿಮಾನಿ ಇರೋರು. ಓಕೆ, ಪಕ್ಕದ ಮನೆಯವ್ರು ವಿಷ್ಣುವರ್ಧನ್ ಅವ್ರ ಅಭಿಮಾನಿ. ಇನ್ನು 80% 90% ಅಂಬರೀಷ್ ಅಣ್ಣನ ಅಭಿಮಾನಿಗಳೇ ಇದ್ದಿದ್ದು ಊರು ತುಂಬ. ನಿಮ್ಗೆ ಎಲ್ಲ ಮನೆಗಳಿಗೆ ಹೋದ್ರೂ ಯಾರ್ಯಾರು ಅವ್ರ ಮನೇಲಿ ಯಾರ ಅಭಿಮಾನಿ ಜಾಸ್ತಿ ಅಂತ ನಿಮಗೆ ಆ ಮನೆ ಎಂಟ್ರ್ ಆಗ್ತಿದ್ದಾಗೆ ಗೊತ್ತಾಗೋದು. ಪೋಸ್ಟರ್ಸು. ನಮ್ಮ ಪಕ್ಕದ ಮನೆಯವರು ಆ್ಯಕ್ಚುಲಿ ಒಂದು 150ರಿಂದ 300 ಕ್ಯಾಸೆಟ್ ಇಟ್ಟಿದ್ರು. ವಿಷ್ಣುವರ್ಧನ್ ಅವ್ರದ್ದು ಅಷ್ಟು ಸಿನಿಮಾಗಳದ್ದು ಹಾಡುಗಳು ಮತ್ತು ವಾಯ್ಸ್ ಬರ್ತಾಯಿತ್ತು ಗೊತ್ತಾ ನಿಮಗೆ? ಟಾಕಿ ಬರ್ತಾಯಿತ್ತಲ್ಲ, ಅದು ಎರಡು ಕ್ಯಾಸೆಟ್ಗಳಿತ್ತು ಅವ್ರ ಹತ್ರ. ಅವರು ನೀಟಾಗಿ ಒಂದು ಬೆಡ್ಶೀಟ್ ಹಾಕಿ ಟ್ರಂಕ್ ಒಳಗಡೆ ಅದರ ಮೇಲ್ಗಡೆ ಒಂದು ಲೇಯರ್ ಹಾಕಿ ನೀಟಾಗಿ ಜೋಡಿಸಿ, ಹೆಂಗಿತ್ತು ಅಂದರೆ ಹೊಸದಾಗಿ ತಂದಿರೋ ಥರ ಇತ್ತು. ಈಗಲೂ ಇರಬೇಕದು ಬಹುಶಃ ಅವ್ರ ಹತ್ರ. ಅಷ್ಟು ಕ್ಯಾಸೆಟ್ಗಳು ಜೋಡಿಸಿದ್ರು. ಈ ಥರದ ಮೆಮೊರಿಗಳಿದೆಯಲ್ಲ. ಆಮೇಲೆ ಬೆಳೀತಾ ನನಗೆ ಅಂಬರೀಷ್ ಅಣ್ಣ ಅಂದರೆ ಏನು, ಅವ್ರ ಜೊತೆ ಒಡನಾಟ ಶುರುವಾಯಿತು. ಅವ್ರ ಲೈಫ್ ಸ್ಟೈಲ್ ಇಷ್ಟ ಆಯ್ತು ನನಗೆ. ಅವ್ರ ಫ್ಯಾನ್ ಆದೆ ನಾನು. ಯಾಕೆಂದರೆ ಅದಾದಮೇಲೆ ಅವ್ರನ್ನ ಮೀಟ್ ಮಾಡಿದ್ಮೇಲೆ ಅವ್ರು ನನಗೆ ತುಂಬ ಸಪೋರ್ಟ್ ಮಾಡ್ತಾ ಬಂದರು. ಮಾರಲಿ ಜೊತೆ ನಿಂತಿದ್ರು ನನಗೆ. ಅವ್ರ ಕ್ಯಾರೆಕ್ಟ್ರು
ಅವರಲ್ಲಿದ್ದಂಥ ಒಂದು ಗತ್ತು, ಒಂದು ಧೈರ್ಯ, ಇದನ್ನೆಲ್ಲ ನಾವು ಅಳವಡಿಸ್ಕೋಬೇಕು ಅನ್ನೋದು ಬರೋಕ್ಕೆ ಶುರುವಾಯ್ತು ನನಗೆ. ಅದಾದಮೇಲೆ ಆ್ಯಕ್ಟಿಂಗ್ ನೋಡ್ತಾ ನೋಡ್ತಾ, ಸಿನಿಮಾಗಳು ನೋಡ್ತಾ ನೋಡ್ತಾ ಅಣ್ಣವರು, ವಾವ್, ಓ ಮೈ ಗಾಡ್, ಇಟ್ಸ್ ಎ ಯೂನಿವರ್ಸಿಟಿ. ಎಂಥ ಅದ್ಭುತ ನಟ. ಯಾವುದೇ ಒಂದು ಅಲ್ಲಿ ಬರೀ ಕ್ಯಾರೆಕ್ಟರ್ ಕಾಣುತ್ತೆ, ಒಬ್ಬ ಹೀರೋ ಅಲ್ಲ. ರಾಜ್ಕುಮಾರ್ ಅವರಲ್ಲಿ ಒಬ್ಬ ಪಾತ್ರ ಕಾಣುತ್ತೆ. ಅಲ್ಲ, ನಿಮಗೆ ಒಂದು ಮಾತು ಹೇಳ್ತಾರೆ ರಜನಿಕಾಂತ್ ಅವರು, ಅದು ಬಹುಶಃ ತುಂಬ ಜನ ಕೇಳಿದಾರೋ ಇಲ್ಲವೋ ಗೊತ್ತಿಲ್ಲ. ತಮಿಳ್ನಾಡಲ್ಲಿ ಕೂತ್ಕೊಂಡು ಅವ್ರು ಹೇಳೋ ಮಾತು ಯೋಚನೆ ಮಾಡಿ. ಕನ್ನಡ ಆ್ಯಕ್ಟರ್ ಬಗ್ಗೆ ಅವರೊಂದು ಮಾತು ಹೇಳ್ತಾರೆ, 20 MGR ಹಾಕಿದ್ರೆ ಒಬ್ಬ ರಾಜ್ಕುಮಾರ್ ಅಂತ. ನಾನು ನೀನಾಸಮ್ಗೆ ಹೋಗಿ ಬಂದಮೇಲೆ ನನಗೆ ವಾವ್ ಅನಿಸಿದೆ. ಅಂದರೆ ಅವ್ರ ಆ್ಯಕ್ಟಿಂಗ್ ಸ್ಟಡಿ ಮಾಡೋಕ್ಕೆ ಶುರು ಮಾಡಿದೆ. ಆಮೇಲೆ ಅನಿಸ್ತು, ಯಾರು ಮಾಡಿರೋ ಪಾತ್ರಗಳನ್ನ ಮಾಡೋಕ್ಕಾಗಲ್ಲ ನಿನಗೆ ಅಂತಂದರೆ ಯೋಚನೆ ಬಂದರೆ ಬಹುಶಃ ಅಣ್ಣವ್ರು ಮಾಡಿರೋ ಒಂದು ಸೀನ್ ಕೂಡ ನಮ್ಮ ಕೈಲಿ ಮಾಡೋಕ್ಕಾಗಲ್ಲ ಅಂತ ಅನ್ಸ್ಬಿಡ್ತು. ಅಂಥ ಗ್ರೇಟ್ ಆ್ಯಕ್ಟ್ರು. ಅಂದರೆ ಆ ಡೆಡಿಕೇಶನ್, ಆ ಪ್ರೀತಿ ಪಾತ್ರಗಳ ಬಗ್ಗೆ, ಸಿನಿಮಾಗಳ ಬಗ್ಗೆ, ಅದು ಯಾರಿಗೂ ಕಂಪೇರ್ ಮಾಡೋಕ್ಕಾಗಲ್ಲ. ಅಂದರೆ ಕಂಪೇರ್ ಮಾಡಲೇಬಾರ್ದು. ನಾವು ಎಲ್ಲ ಆ್ಯಕ್ಟ್ರುಗಳು ನಂಗೆ ಇಷ್ಟನೇ, ಬಟ್ ಕಂಪೇರ್ ಮಾಡಬಾರ್ದು ಅದನ್ನ. ಅಂದರೆ ಪ್ರತಿಯೊಬ್ಬ ಆ್ಯಕ್ಟ್ರೂ ಯೂನಿಕ್, ಅವರಲ್ಲೇ ಒಂದೊಂದು ಸ್ಟೈಲ್ ಇದೆ. ಅದಕ್ಕೆ ಎಲ್ರಿಗೂ ಬೇರೆ ಬೇರೆ ಥರ ಆ್ಯಕ್ಟರ್ಗಳು ಇಷ್ಟ ಆಗಿ ಶುರುವಾಗಿದ್ದು ಕನ್ನಡ ಇಂಡಸ್ಟ್ರಿ. ಎಲ್ಲರಲ್ಲೂ ನಾವು ಆಯ್ದುಕೊಳ್ಳೋದು ಬಹಳ ತುಂಬ ವಿಷಯಗಳಿವೆ. ವಿಷ್ಣುವರ್ಧನ್ ಅವ್ರು ಬಹಳ ಇಷ್ಟ ಅಂತ ಹೇಳ್ತಿದ್ರಿ, ಭೇಟಿಯಾಗಿದ್ದೆ ಯಾವಾಗ? ಇಲ್ಲ, ನಾನು ಅದೊಂದು ನನಗೆ ಅವಕಾಶ ಸಿಗಲೇ ಇಲ್ಲ. ಯಾಕಂದ್ರೆ ನಾನು ಇನ್ನೂ ಅವಾಗ ಆ ಲೆವೆಲ್ಗೆ ಏನೋ ಅವ್ರು ರೀಚ್ ಮಾಡೋಷ್ಟು ಕೂಡ ಹೋಗಲಿಲ್ಲ, ರೀಚ್ ಮಾಡೋಷ್ಟು ನನಗೆ ಶಕ್ತಿ ಇರಲಿಲ್ಲ ಅವಾಗ. ಇನ್ನೂ ನಾವು ಅಣ್ಣವ್ರನ್ನ ನಾನು ಡೈರೆಕ್ಟಾಗಿ ಭೇಟಿ ಮಾಡಿಲ್ಲ. ಸಣ್ಣ ವಯಸ್ಸಲ್ಲಿ ನಾನು ಫಸ್ಟ್ ಟೈಮ್ ನೋಡಿ ಸ್ಟಾರೇ ಅಣ್ಣವರು. ಮಾರುತಿ ಥಿಯೇಟರ್ ಅಂತ KM ದೊಡ್ಡಿನಲ್ಲಿ ಉದ್ಘಾಟನೆಗೆ ಬಂದಿದ್ರು. ನಾವೆಲ್ಲ ಫ್ಯಾನ್ಸ್ ಕೆಳಗಡೆ ನಿಂತಿದ್ವಿ, ಒಂದು 1000 ಜನ. ಮೇಲ್ಗಡೆ ಕೂತಿದ್ರು ಅಣ್ಣ, ಥಿಯೇಟ್ರ್ ಮೇಲ್ಗಡೆ ಅಣ್ಣವ್ರು ನಿಂತಿದ್ರು. ಅಲ್ಲಿಂದ ಹಿಂಗೆ ಕೈ ಮಾಡಿದ್ರು. ಅದೊಂದು ನೆನಪಿದೆ ಚೆನ್ನಾಗಿ. ಅದಾದಮೇಲೆ ಅಂಬರೀಷ್ ಅಣ್ಣ ನನಗೆ ರೆಗ್ಯುಲರ್ ಆಗಿ ನಮ್ಮೂರಿಗೆ 2 ಸಲ ಬಂದಿದ್ದರು, ಅವ್ರನ್ನ ಭೇಟಿ ಮಾಡಿದ್ದೀನಿ. ಫಸ್ಟ್ ಮಾತು ಹೇಳಿದರು ನನಗೆ, ನಮ್ಮೂರಲ್ಲಿ ಒಂದು ಸಲ ಫಂಕ್ಷನ್ ಆಗಿತ್ತು. ಆಗ ಅಂಬರೀಷ್ ಅಣ್ಣ ಸೂಪರ್ ಸ್ಟಾರ್ ಅಲ್ವಾ, ಅಂದರೆ ನಾನು ಇನ್ನೂ ಸಣ್ಣ ಹುಡುಗ, ನಾನು ಇನ್ನೂ 6ನೇ ಕ್ಲಾಸು 7ನೇ ಕ್ಲಾಸು ಓದ್ತಾ ಇದ್ದೆ. ನಮ್ಮೂರಲ್ಲಿ ಒಂದು ಫಂಕ್ಷನ್ ಆಗಿತ್ತು, ಅಲ್ಲಿಗೆ ಅಂಬರೀಷ್ ಅಣ್ಣ ಬಂದಿದ್ದರು, ಕರೆದಿದ್ರು. ಅವಾಗ 6ನೇ ಕ್ಲಾಸು 7ನೇ ಕ್ಲಾಸು ಮೇ ಬಿ ಆ ಟೈಮೇ ಇರಬೇಕು ಅಂತ ಅನಿಸ್ತದೆ, ಸರಿಯಾಗಿ ನೆನಪಿಲ್ಲ ನನಗೆ. ಫಂಕ್ಷನ್ ಮಾಡ್ಬೇಕಾದ್ರೆ ನಾನೇ ಆ್ಯಂಕರಿಂಗ್ ಮಾಡ್ತಾಯಿದ್ದೆ ಅವತ್ತು. ಓಕೆ, ಸಣ್ಣ ಹುಡುಗ ನಾನು. ಅದಾದ್ಮೇಲೆ ನಾನು ಎಲ್ರಿಗೂ ಇವ್ರು ಬಂದಿದ್ದಾರೆ, ಅವ್ರು ಸ್ವಾಗತ, ಇವ್ರು ಸ್ವಾಗತ ಅಂತ ಹೇಳ್ತಾನೆ ಇದ್ದೆ. ಕರೆದ್ರು ಬಾಯಿಲಿ ಅಂತಂದ್ರು. ಅಣ್ಣ ಅಂತ ಹೋದೆ. ನಿಮ್ಮೂರಲ್ಲಿ ಎಷ್ಟು ಜನ ಅವರು, ಊರವ್ರಿಗೆಲ್ಲ ಸ್ವಾಗತ ಹೇಳ್ತೀಯಲ್ಲೋ, ಹೇಳಿ ಮುಗಿಸಲ್ಲೋ ಅಂತಂದ್ರು. ಆಯ್ತಣ್ಣ ಅಂದ್ಬಿಟ್ಟು ಟಪ್ಪ ಅಂತ ಎಲ್ರಿಗೂ ಸ್ವಾಗತ ಅಂತಂದು. ಅಲ್ಲಿ ಫಸ್ಟ್ ಟೈಮ್ ಅವ್ರ ವಾಯ್ಸ್ ನನ್ನ ಕಿವಿಗೆ ಬಿದ್ದಿದ್ದು. ನಾನು ಇಂಡಸ್ಟ್ರಿಗೆ ಬರ್ತೀನಿ ಅಂತ ಗೊತ್ತಿಲ್ಲ, ಅವ್ರನ್ನೊಂದು ದಿವಸ ಭೇಟಿ ಮಾಡ್ತೀನಿ ಅಂತ ಗೊತ್ತಿಲ್ಲ, ಅದೇನು ಪುಣ್ಯನ ಅವ್ರ ಜೊತೆ ಆ್ಯಕ್ಟ್ ಮಾಡ್ತೀನಿ ಅಂತ ಗೊತ್ತಿಲ್ಲ, ಅವ್ರ ಜೊತೆಗೆ ಒಂದು ಸಲ ಕಟೌಟ್ ಹಾಕ್ಸ್ಕೊತೀನಿ ಅಂತ ಗೊತ್ತಿಲ್ಲ ಲೈಫಲ್ಲಿ. ಅದು ಯಾವುದೂ ಗೊತ್ತಿಲ್ಲ. ಅಂದರೆ ಅದಕ್ಕೆ ಹೇಳ್ತಾರೆ, ಬೆಟ್ಟದ ನೆಲ್ಲಿಕಾಯಿ ಸಮುದ್ರದೊಳಗಣ ಉಪ್ಪು, ಎತ್ತನಿಂದ ಎತ್ತ ಸಂಬಂಧವಯ್ಯ ಅಂತ. ಡೀಪೆಸ್ಟ್ ಕನಸುಗಳು ಯಾವಾಗಲೂ ನಿಜ ಆಗುತ್ತಂತೆ ಜೀವನದಲ್ಲಿ. ಅಂದರೆ ಅದನ್ನು ಕನಸು ಅಂತ ಕಾಣೋದಲ್ಲ, ಯಾವಾಗಲೂ ಯಾವುದೋ ಒಂದು ಕ್ಷಣದಲ್ಲಿ ಮನಸ್ಸಿನಲ್ಲಿ ಹೊಕ್ಕಿಬಿಡುತ್ತಂಥದ್ದು. ಆಮೇಲೆ ನಿಮಗೆ ಮೇಲ್ಮನಸ್ಸಿಗೆ ಅದು ನೆನಪಿರುತ್ತೋ ಇಲ್ವೋ ಗೊತ್ತಿಲ್ಲ, ಆದರೆ ಒಳ ಮನಸ್ಸಿಗೆ ಯಾವುದೋ ಒಂದು ಕ್ಷಣದಲ್ಲಿ ಹಾಕಿದ ಒಂದು ವಿಷಯ ಲೈಫಲ್ಲಿ ಯಾವುದೋ ಒಂದು ದಿನ ನಿಜ ಆಗುತ್ತಂತೆ. ಸೊ ನಿಮ್ಮದು ಹಾಗೇನಾದರೂ ಕನಸು ಯಾವತ್ತಾದರೂ ನಾನೊಬ್ಬ ಹೀರೋ ಆಗಬೇಕು? ಲೈಫ್ ಇಷ್ಟೇ ಆದಮೇಲೆ ನಾನು ಯೋಗರಾಜ್ ಸರ್ ಆಫೀಸ್ ಹತ್ರ ನಿಂತಿದ್ದೆ. ಅಲ್ಲೊಂದು ಟೀ ಕುಡಿತಾ, ಟೀ ಅಂಗಡಿ ಇತ್ತು, ರೆಗ್ಯುಲರಾಗಿ ಟೀ ಕುಡಿತಾ ಇರ್ತೀವಿ. ನಿಂತಿರ್ಬೇಕಾದ್ರೆ ಒಬ್ಬ ವ್ಯಕ್ತಿ ಬಂದ್ಬಿಟ್ಟು, ಅದು ಯಾರೋ ಒಂದು ಗೊತ್ತಿಲ್ಲ ನನಗೆ, ನೆನಪಿಲ್ಲ. ಒಬ್ಬರು ಫ್ಯಾನ್, ನಿಮ್ಮ ಸಿನಿಮಾ ನೋಡಿದೆ, ನಿಮ್ಮನ್ನು ಫಾಲೋ ಮಾಡ್ತಾ ಇದ್ದೀನಿ, ಮನಸಾರೆ ನೋಡಿದ್ದೀನಿ, ಪಂಚರಂಗಿ ನೋಡಿದ್ದೀನಿ, ಇದನ್ನು ನೋಡಿದ್ದೀನಿ, 4-5 ಸಿನಿಮಾ ನೋಡಿದೆ, ನೀವು ಯಾವ ಹೀರೋ ಕಮ್ಮಿ ಇಲ್ಲ, ಅಷ್ಟು ಚೆನ್ನಾಗಿ ಆ್ಯಕ್ಟ್ ಮಾಡ್ತೀರಾ, ನೀವು ಯಾಕೆ ಹೀರೋ ಆಗಬಾರ್ದು ಅಂತಂದರು. ನನ್ನೊಳಗಡೆ ಇದ್ರೂ ಅಲ್ಲಿಂದ ತುಂಬ ಜಾಗೃತಿ ಆಯ್ತಾ ಹೋಯ್ತು. ಅಂದರೆ ಹೌದಲ್ವಾ, ನಾನು ಟ್ರೈ ಮಾಡ್ಬೋದಲ್ವಾ, ನಾನು ಆಗ್ಬೋದಲ್ವಾ ಅಂತ ಒಂದು ಸಲ ಕನಸು ಹುಟ್ಟಕ್ಕೆ ಶುರುವಾಯಿತು. ಅಲ್ಲಿಂದ ಸುಮಾರು ಜನ ನನಗೆ ಸಿಕ್ತವ್ರು ಹೇಳೋರು, ಹೀರೋ ಆಗಿ ಮಾಡಿ ಅಂತ. ಅಂದರೆ ಜನಗಳೇ ನನಗೆ ಹೇಳಿದ್ದೆ, ಆ್ಯಕ್ಚುಲಿ ತುಂಬ ಸ್ಟ್ರಾಂಗ್ ಮಾಡಿದ್ದು ನನಗೆ. ಅದಾದಮೇಲೆ ಅದೇನೋ ಗೊತ್ತಿಲ್ಲ, ನಾನು ನಂಬ್ಕೊಳ್ಳೋಕೆ ಶುರುವಾದೆ, ನಾನು ಹೀರೋ ಆಗ್ತೀನಿ, ನಾನು ಹೀರೋ ಆಗಿ ಮಾಡಬೇಕು ಅಂತ. ಅದಕ್ಕೆ ತಕ್ಕಂತೆ ಅಣ್ಣ ಬಾಂಡ್ ಮಾಡಿದೆ. ಲೈಫ್ ಇಷ್ಟೇ ಮಾಡಿದ್ಮೇಲೆ ಯೋಗರಾಜ್ ಸರ್ಗೆ ನನ್ನ ಮೇಲೆ ತುಂಬ ಪ್ರೀತಿ ಇತ್ತು. ಅದಕ್ಕೆ ಡ್ರಾಮಾದಲ್ಲಿ ಒಂದು ದೊಡ್ಡ ಆಪರ್ಚುನಿಟಿ ಕೊಟ್ಟರು. ಅಂಥ ಆಪರ್ಚುನಿಟಿ ಮತ್ತೆ ಸಿಗಲ್ಲ ಲೈಫಲ್ಲಿ, ಅಂಥ ಪಾತ್ರ ಮಾಡೋಕ್ಕೋಗಲ್ಲ ಮತ್ತೆ. ಅದು ನನ್ನ ಬೆಸ್ಟ್ ಅಂದರೆ ಬೆಸ್ಟ್ ಡೇಸ್ ಅಂತ ಹೇಳ್ಬೋದು ನನ್ನ ಲೈಫಲ್ಲಿ. ಡ್ರಾಮಾ, ಲೂಸಿಯಾ, ಅಲ್ಲಿಂದ ಪವನ್ ನನ್ನ ಹೀರೋ ಮಾಡಿದ್ದಾಗ್ಬೋದು ಲೂಸಿಯಾಗೆ. ಇವೆಲ್ಲವೂ ನನ್ನ ಏನಂತಾರೆ ಸಂಭ್ರಮದ ದಿನಗಳು. ಅಂದರೆ ಯಾಕೆಂದರೆ ಈಗ ಆಲ್ರೆಡಿ ಹೀರೋ ಆಗಿ ಜರ್ನಿಯಾಗಿ 10 ವರ್ಷ ಆಗೋಯ್ತು. 2013 ಅಂದರೆ 13 ವರ್ಷ ಆಯಿತು. ಈಗ ರೆಗ್ಯುಲರ್ ರೊಟೀನ್ ಆಗಿದೆ. ಬಟ್ ಅದು ರೊಟೀನ್ ಅಲ್ಲ, ನಾನು ಹೀರೋ ಆಗ್ತಾಯಿದ್ದೀನಿ ಫಸ್ಟ್ ಟೈಮ್ ಅನ್ನೋದೇ ಒಂದು ವಾವ್ ಅಲ್ವಾ ಅದು ನಮಗೆ. ಎಷ್ಟು ಜನ ಹೀರೋಗಳ ಮಧ್ಯೆ
ಎಂತೆಂಥ ಹೀರೋಗಳು ಬಂದು ಹೋಗಿದ್ದಾರೆ ಈ ಇಂಡಸ್ಟ್ರಿಗೆ. ಅದ್ರ ಮಧ್ಯೆ ನನಗೂ ಒಂದು ಚಾನ್ಸ್ ಸಿಗ್ತಾ ಇದೆ ಅನ್ನೋದು, ಯಾವುದೋ ಊರಿಂದ ಬಂದು ಏನೋ ಸುಮ್ಮನೆ ಯಾವ ಬ್ಯಾಕ್ಗ್ರೌಂಡ್ ಇಲ್ದೇ ₹1 ಇಲ್ದೇ ಬ್ಯಾಗ್ ಹಾಕೊಂಬಂದು ಸುಮ್ಮನೆ ಯಾವ ಸಪೋರ್ಟು ಇಲ್ದೇ ಬಂದು ಈ ಊರೊಳಗಡೆ ಈ ಜನ ಕೊಟ್ಟಿದ್ದು ನಿಮ್ದು ಅಂತ ಒಂದು ಕಟ್ಔಟ್, ನಮ್ಮದು ಅಂತ ಒಂದು ಕಟೌಟ್ ಬೆಳೆದಾಯ್ತಲ್ಲ, ಅದು ನನ್ನ ಇಡೀ ಬದುಕನ್ನ ಆ ಟೈಮಲ್ಲಿ ಸೆಲೆಬ್ರೇಷನಲ್ಲೇ ಕಳೆದ್ಬಿಟ್ಟಿದ್ದೀನಿ. ಅದು ನನಗೆ ಏನಾರ ಒಂಚೂರು ಖುಷಿ ಅದನ್ನ ಸೆಲೆಬ್ರೇಟ್ ಮಾಡ್ತೀನಿ ನನ್ನ ಲೈಫ್ನ, ಇವಾಗಲೂ ಅಷ್ಟೇ. ಹೌದಾ? ನನಗೆ ಅದು ಭಾಳ ಇಷ್ಟ. ನಾನು ನನ್ನ ಸ್ನೇಹಿತರು, ನಮ್ಮ ಮನೆಯವರು ಸೆಲೆಬ್ರೇಟ್ ಮಾಡ್ತೀವಿ ನಾವು ಲೈಫ್ನ. ಅಂದರೆ ವಿ ಹ್ಯಾವ್ ಟು ಸೆಲೆಬ್ರೇಟ್ ಲೈಫ್ ಅನ್ನೋದೇ ಹಾಗೆ. ವಿಷಯನೂ ಯು ಸೆಲೆಬ್ರೇಟ್. ಯಾ ಅಫ್ಕೋರ್ಸ್ ಸೆಲೆಬ್ರೇಟ್ ಮಾಡಬೇಕು. ನೀವೇ ಹೇಳ್ತಾ ಇದ್ರಿ ಒಂದು ಬ್ಯಾಗ್ ಹಿಡ್ಕೊಂಡು ಬ್ಯಾಕ್ಗ್ರೌಂಡ್ ಇಲ್ಲದೆ ಇಂಡಸ್ಟ್ರಿಗೆ ಬಂದ್ರಿ ಅಂತ. ಇವತ್ತು ಸತೀಶ್ ನೀನಾಸಂ ಈಸ್ ಅ ನೇಮ್, ಅ ಬಿಗ್ ನೇಮ್. ಆ ದಿನಗಳಿಂದ ಇವತ್ತಿನ ಪಯಣದಲ್ಲಿ ಯಾವತ್ತಾದರೂ ಅನಿಸುತ್ತಾ, ಅಂದರೆ ಒಬ್ಬ ಹೀರೋ ಆಗೋದಕ್ಕೆ ಮುಂಚೆ ನಾನು ಕೇಳ್ತಾ ಇದ್ದೀನಿ, ಈ ಇಂಡಸ್ಟ್ರಿ ನಂಗಲ್ಲ, ಐ ನೀಡ್ ಟು ಸ್ಟ್ರಗಲ್, ವಾಪಸ್ ಹೋಗ್ಬೇಡ. ಯೋಗರಾಜ್ ಭಟ್ರದ್ದು ಒಂದು ಸಾಂಗೇ ಇದೆಯಲ್ಲ, ವಾಪಸ್ ಹೊಂಟೋಗೋ ಶಿವ ಅಂತ. ಹಂಗೆ ಯಾವಾಗಾದರೂ ಅನಿಸುತ್ತಾ? ಆ್ಯಕ್ಚುಲಿ ನನಗೆ ಆವಾಗ ಬಂದಾಗ ಯಾವತ್ತೂ ಹೇಳ್ತೀನಿ, ಇಂಡಸ್ಟ್ರಿನಲ್ಲಿ ನನಗೆ ಬಹುಶಃ ಬ್ಯಾಡ್ ಎಕ್ಸ್ಪೀರಿಯನ್ಸ್ ಆಗಿಲ್ಲ. ಅಂದರೆ ಟಚ್ ವುಡ್ ನನ್ನನ್ನು ತುಂಬ ಚೆನ್ನಾಗಿ ನೋಡಿಕೊಂಡ್ರು. ಆ್ಯಕ್ಚುಲಿ ಮೀಡಿಯಾದಲ್ಲಾಗಲಿ ಸಿನಿಮಾದಲ್ಲಾಗಲಿ ಪ್ರತಿಯೊಬ್ಬರು ನನಗೆ ಸಪೋರ್ಟ್ ಮಾಡಿದ್ರು. ನಾನು ಮಾಡಿದ ಪಾತ್ರಗಳನ್ನ ಅಪ್ರಿಷಿಯೇಟ್ ಮಾಡಿದ್ರು. ಸಣ್ಣ ಪುಟ್ಟ ಪಾತ್ರಗಳನ್ನೂ ಅಪ್ರಿಷಿಯೇಟ್ ಮಾಡಿದ್ದಾರೆ. ಆ್ಯಂಡ್ ನಾನು ಸಣ್ಣ ಪುಟ್ಟ ಪಾತ್ರ ಮಾಡ್ತಿದ್ದಾಗಲೂ ದೊಡ್ಡ ನಿರ್ಮಾಪಕ ಜಯಣ್ಣವರು, ನಾನು ಇನ್ನೂ 1-2 ಸಣ್ಣ ಪುಟ್ಟ ಪಾತ್ರ ಮಾಡ್ತಾಯಿದ್ದೆ. ಡ್ರಾಮಾ ಸಿನಿಮಾದಲ್ಲಿ ಆ್ಯಕ್ಟ್ ಮಾಡಬೇಕಾದ್ರೆ ಅವ್ರು ನಾನು ಎಷ್ಟು ಇಷ್ಟಪಡ್ತಾ ಇದ್ದೆ, ಮಗ ಎಲ್ಲಿದ್ದಿಲ್ಲ ಬಲ ನಾನು ನೀನು ಒಟ್ಟಿಗೆ ಹೋಗುವ ಅಂತ ಅವ್ರ ಕಾರಲ್ಲಿ ಕರ್ಕೊಂಡು ನಾನು ಶೂಟಿಂಗ್ ಹೋಗ್ತಿದ್ರು. ಮಂಗಳೂರು ಕರ್ಕೊಂಡೋಗಿ ಪರಮಾತ್ಮದಲ್ಲಿ ಇನ್ನೂ ನೆನಪಿದ್ದು ಸಕಲೇಶ್ಪುರ ಪರಮಾತ್ಮ ಶೂಟಿಂಗ್ ನಡೀತಾ ಇತ್ತು, ಅಪ್ಪು ಸಾರ್ದು. ನಂದಿದ್ದು ಒಂದೇ ದಿವಸ. ಜಯಣ್ಣ ನನ್ನ ಬಿಡಲೇ ಇಲ್ಲ, 1 ವಾರ ಇಟ್ಕೊಂಡಿದ್ರು ಜೊತೆಗೆ, ನೀ ಇರೋ ನನ್ನ ಜೊತೆಗೆ ಇರಬೇಕು ಅಂತ. ಅಷ್ಟು ನನ್ನ ಇಷ್ಟಪಡ್ತಿದ್ರು ಎಲ್ಲರೂ, ಪ್ರತಿಯೊಬ್ಬರು ಹಂಗೆ ಇಷ್ಟಪಡ್ತಾ ಇದ್ರು ನನ್ನ. ಹಂಗೇನೆ ತುಂಬ ಜನ ನನ್ನ ಸಿನಿಮಾ ಮಾಡಿದ್ದು. ಯು ಕಾಂಟ್ ಬಿಲೀವ್, ಉದಯ್ ಮೇತೂರು 2 ಸಿನಿಮಾ ಮಾಡಿದ್ರು ನನಗೆ. 2 ಸಿನಿಮಾ ಸೂಪರ್ ಹಿಟ್ ಅವ್ರದ್ದು. ಹಿಂಗೆ ಇಂಡಸ್ಟ್ರಿನಲ್ಲಿ ತುಂಬ ಜನ ನಂಗೆ ಸಪೋರ್ಟ್ ಮಾಡ್ತಾ ಬಂದೆ. ಫಸ್ಟ್ ಹಂಗಂತ ಸ್ಟ್ರಗಲ್ ಮಾಡಿಲ್ವ ಅಂದರೆ ಕೆಲವೊಂದು ಸಿನಿಮಾಗಳಲ್ಲಿ 100% ಆ ಬೇಜಾರಾಗಿದೆ. ಎಲ್ಲೋ ಒಂದು ಸಲ ಸಣ್ಣ ಪುಟ್ಟ ಬೇಜಾರುಗಳಾಗಿದ್ದಾವೆ. ಅಂದರೆ ಇಷ್ಟು ಜರ್ನಿ ಮಾಡ್ತಾ ಇರಬೇಕಾದ್ರೆ, ಇಷ್ಟು ದೊಡ್ಡ ಕೆಲಸ ಇರಬೇಕಾದ್ರೆ ನಮಗೆ ಅಫ್ಕೋರ್ಸ್ ಸ್ಟ್ರಗಲ್ ಇದ್ದೇ ಇರುತ್ತೆ. ಸ್ಟ್ರಗಲ್ ಇಲ್ಲದೇ ಯಾರ ಲೈಫು ಇಲ್ಲ ಅಂತ ಅನ್ಕೋತೀನಿ. ಪ್ರತಿಯೊಬ್ಬರಿಗೂ ಆ ಸ್ಟ್ರಗಲ್ ಇದ್ದೇ ಇರುತ್ತೆ. ನಮ್ಮಿಂದ ಹಿಡಿದು ಅಣ್ಣವ್ರವ್ರಿಗೂ, ಇಲ್ಲಿಂದ ಹಿಡಿದು ಬಾಲಿವುಡ್ವರ್ಗೂ ಪ್ರತಿಯೊಬ್ಬರಿಗೂ ಸ್ಟ್ರಗಲ್ ಇದ್ದೇ ಇರುತ್ತೆ. ದಿನ ಬೆಳಗ್ಗೆ ಎದ್ದು ಆರಾಮಾಗಿರೋಕ್ಕೇನು ಆ ಥರ ನೇಚರಲ್ಲೇ ಆ ಥರ ಇಲ್ಲ. ಹುಲಿ ಸಿಂಹಗಳು ಹಂಗೆ ಬದುಕೋಕ್ಕಾಗಲ್ಲ. ಕರೆಕ್ಟ್. ಎವ್ರಿ ಡೇ ಸ್ಟ್ರಗಲ್ ಮಾಡಲೇಬೇಕು, ಅದ್ರ ಊಟ ಹುಡುಕ್ಲೇಬೇಕು. ನೀವೇನೂ ಇಲ್ಲ ಆರಾಮಾಗಿರ್ತೀನಿ ಅಂತಂದರೆ ನಾಳೆ ಬೆಳಗ್ಗೆ ನಾಳಿದ್ದಷ್ಟರಲ್ಲಿ ನನ್ನ ದೇಹನೂ ಮಾತು ಕೇಳಲ್ಲ, ನನ್ನ ಮನಸ್ಸು ಮಾತು ಕೇಳಲ್ಲ, ಜನನೂ ಮರ್ತು ಹೋಗ್ತಾರೆ. ನಾವು ಕೆಲಸ ಮಾಡ್ತಾನೆ ಇರಬೇಕು, ಅಲರ್ಟ್ ಆಗಿರಲೇಬೇಕು. ಇವಾಗಂತೂ ಈಗಿರೋ ಸಿಚುವೇಶನ್ ಇದೆಯಲ್ಲ, ಇವಾಗಿನ ಸೋಷಿಯಲ್ ಮೀಡಿಯಾ, ಇವಾಗಿನ ಕಾಂಪಿಟೇಷನ್ ಆಗಲಿ, ತುಂಬ ಹಾರ್ಡ್ ವರ್ಕ್ ಮಾಡ್ಬೇಕು ಈಗ ಆ್ಯಕ್ಚುಲಿ ನಿಮಗೆ ಈಗ ರಿಯಲ್ ಚಾಲೆಂಜ್ ಇವಾಗಿರೋದು. ಯಾಕೆ ಅಂದರೆ ಯು ಆರ್ ಅ ನೋನ್ ಫೇಸ್, ಯಾಕೆ ಹಾರ್ಡ್ ವರ್ಕ್ ಈಗ ಮಾಡಬೇಕು, ಈಗ ಜಾಸ್ತಿ ಮಾಡಬೇಕು, ಈಗಲೇ ಜಾಸ್ತಿ ಮಾಡಬೇಕಾಗಿರೋದು. ಮುಂಚೆ ನಮ್ಗೆ ಏನಿತ್ತು ಗೊತ್ತಾ, ಸೋಷಿಯಲ್ ಮೀಡಿಯಾ ಇರಲಿಲ್ಲ, ಎಂಟರ್ಟೈನ್ಮೆಂಟ್ ಜಾಸ್ತಿ ಇರಲಿಲ್ಲ ಜನಕ್ಕೆ. ಇವತ್ತು ಕೂತ್ಕೊಂಡು ರೀಲ್ಸ್ ನೋಡೋಕೆ 1 hour ಟೈಮ್ ಕೊಟ್ಬಿಡ್ತಾರೆ, 2 hours ಸುಮ್ಮನೆ ರೀಲ್ಸ್ ನೋಡ್ತಾ ಇರ್ತಾರೆ, ಎಲ್ಲನೂ ಮರ್ತಾ ಬಿಡ್ತಾರೆ ರಪ್ಪ ಅಂತ. ಈಗ ನಾನು ಏನೋ ಸ್ಪೆಷಲ್ ಆಗಿ ಅನ್ನೋ ಲೆವೆಲ್ಗೆ ಏನೋ ಥಿಯೇಟ್ರಿಗೆ ತರಬೇಕು, ಅದಕ್ಕೆ ಡೆಡಿಕೇಶನ್ ಮಾಡಬೇಕು. ಸ್ಕ್ರಿಪ್ಟ್ ಆಗಲಿ, ನನ್ನ ದೇಹ ಆಗಲಿ, ಅಭಿನಯ ಆಗಲಿ, ಇನ್ನೂ ಆಗಬೇಕಾಗುತ್ತೆ, ಇನ್ನೂ ಮೆಚುರಿಟಿ ಬೇಕಾಗುತ್ತೆ, ಇನ್ನೂ ಏನೋ ಹೊಸದು ಕಲಿಬೇಕಾಗುತ್ತೆ, ಅಪ್ಡೇಟ್ ಆಗಬೇಕಾಗತ್ತೆ, ಅದೆಲ್ಲ ಬೇಕಾಗುತ್ತೆ. ಇಲ್ಲಾಂದರೆ ಚಾನ್ಸೇ ಇಲ್ಲ ಉಳಿಯೋಕ್ಕೆ ನಿಮಗೆ. ಇವಾಗ ಇಂಡಸ್ಟ್ರಿ ತುಂಬ ಟಫ್ ಇದೆ, ಮುಂಚೆ ಥರ ಅಲ್ಲ ಇವಾಗ. ಓಕೆ, ಈಗ ಅಯೋಗ್ಯ ಪಾರ್ಟ್ 2 ಬರ್ತಾ ಇದೆ, ಮೋಸ್ಟ್ ಅವೇಟೆಡ್ ಸಿನಿಮಾ. ಫುಲ್ ಫ್ಯಾಮಿಲಿ ಎಂಟರ್ಟೈನ್ಮೆಂಟ್ ಜೊತೆಗೆ ಅದೇ ಹಳ್ಳಿನ ಸೊಗಡಿನ ಜೊತೆ ವಾಪಸ್ ಬರ್ತಾ ಇದ್ದೀರಾ. ಈಗಲೂ ಅದೇ ಪುಕ್ಕ ಆಗತ್ತಾ ಮನಸ್ಸಿನಲ್ಲಿ? ಸತ್ಯ ಹೇಳ್ಬೇಕು ಅಂದ್ರೆ ಅಫ್ಕೋರ್ಸ್ ನಾಳೆ ಬೆಳಗ್ಗೆ ಶೋ ಇದೆ ಅಂತಂದಾಗ 100% ನಾಳೆ ಏನಪ್ಪ ನಮ್ಮ ಜನ ಏನಂತಾರೆ, ಇಷ್ಟ ಆಯ್ತಾ ಅವ್ರಿಗೆ, ಇಷ್ಟ ಆಗಲಿಲ್ವಾ, ಅವ್ರು ಖುಷಿ ಪಡ್ತಾ ಇದ್ದಾರಾ ಅನ್ನೋದೊಂದು ಭಯ 100% ಅದು ಪ್ರತಿ ಸಿನಿಮಾಗೂ ಇರುತ್ತೆ. ಯಾಕೆಂದರೆ ಪ್ರತಿ ಸಿನಿಮಾಗೂ ಅಷ್ಟೇ ಎಫರ್ಟ್ ಆಗ್ತಾ ಇರ್ತೀವಲ್ಲ. ಯಾವುದೋ ಸಿನಿಮಾಗೆ ಇಷ್ಟ ಹಾಕಿದ್ರೆ ಸಾಕು ಅಂತಿರಲ್ಲ. ಆಮೇಲೆ ಪ್ರತಿ ಸಿನಿಮಾಗೂ ಯಾರೋ ಒಬ್ರು ನಿರ್ಮಾಪಕರು ಹಣ ಹಾಕ್ತಾ ಇರ್ತಾರೆ, ಅವರ ಜವಾಬ್ದಾರಿ ನಮ್ಮ ಮೇಲೆ ಇರುತ್ತೆ. ಆಮೇಲೆ ಜನಗಳು ನಮ್ಮನ್ನು ನಂಬಿರ್ತಾರೆ, ಇವತ್ತು ಒಳ್ಳೆ ಸಿನಿಮಾ ಬರುತ್ತೆ ಅಂತ. ಅವ್ರು ಯಾರು ದುಡ್ಡು ಕೊಟ್ಟು ಬಂದಿರ್ತಾರೆ, ಕಷ್ಟಪಟ್ಟಿರ್ತಾರೆ, ₹100 ತುಂಬ ವ್ಯಾಲ್ಯೂ ಇರುತ್ತೆ. ಅವ್ರೇನೋ ಊಟ ತಿಂಡಿನೂ ಬಿಟ್ಟು ಕೆಲವೊಬ್ರು ನಾನು ಸಿನಿಮಾ ನೋಡ್ತೀನಿ ಅಂತ ₹100 ಕೊಟ್ಟು ಸಿನಿಮಾ ನೋಡಿರ್ತಾರೆ. ಅವರು ದುಡ್ಡಿಗೆ ವ್ಯಾಲ್ಯೂ ಕೊಡ್ಬೇಕಲ್ಲ. ಎಷ್ಟೋ ಸಲ ನಮಗೆ ಅವ್ರಿಗೆ ಇಷ್ಟ ಆಗದಿದ್ದಾಗ ತುಂಬ ಬೇಜಾರಾಗುತ್ತೆ. ಇಷ್ಟೆಲ್ಲ ರೀಸನ್ಸ್ ಇರುತ್ತೆ. ಯಾರ್ದೋ ದುಡ್ಡು
ಬಂದು ಹಿಂಗೆಲ್ಲ ಮಾಡಿರ್ತಾರೆ. ನಾನಂತೂ ಸಿನಿಮಾ ಮಾಡಬೇಕಾದ್ರೆ ಪ್ರತಿಯೊಂದು ರೂಪಾಯಿಗೂ ವ್ಯಾಲ್ಯೂ ಇಟ್ಟೇ ಮಾಡ್ತೀನಿ. ನಾನು ತುಂಬ ಡಿಸಿಪ್ಲಿನ್ಡ್ ಆಗಿರ್ತೀನಿ. 8 ಗಂಟೆಗೆ ಶೂಟಿಂಗ್ ಅಂದರೆ 8 ಗಂಟೆಗೆ ಹೋಗ್ತೀನಿ. ಪ್ಯಾಕಪ್ ಹೇಳೋವರೆಗೂ ಅಂದರೆ ನನಗೆ ಪ್ಯಾಕಪ್ ಹೇಳೋವರೆಗೂ ನಾನು ಇರ್ತೀನಿ. 5 ಗಂಟೆಗೆ ಬೇಕು ಅವತ್ತು ಅರ್ಲಿ ಮಾರ್ನಿಂಗ್ ಶಾರ್ಟ್ ತೆಗಿಬೇಕು, ನನಗೆ ಸನ್ಲೈಟ್ ಬೇಕು ಅಂತಂದರೆ 5 ಗಂಟೆಗೆ ಹೋಗ್ತೀನಿ ನಾನು. ಓಕೆ. ನಾನು ಒಂದು ಸಲ ಟೈಮಿಂಗ್ಸ್ ಹೇಳಿದ್ಮೇಲೆ ನಿರ್ದೇಶಕರು ನನಗೆ ಮಲಗಕ್ಕೆ ಬರಲ್ಲ ಅಂದರೆ ಆ ಟೈಮಿಂಗ್ಸ್ಗೆ ಅಲಾರಮ್ ಇಲ್ಲ ಅಂದರೂ ಎಚ್ಚರ ಆಗುತ್ತೆ ನನಗೆ. ಪ್ರಮೋಷನ್ ವಿಚಾರದಲ್ಲಿ 100% ನಾನು ಥಿಯೇಟ್ರಲ್ಲಿ ಸಿನಿಮಾ ಇರೋವರೆಗೂ ಕೊಡೋಕ್ಕೆ ಟ್ರೈ ಮಾಡ್ತೀನಿ. ಓಕೆ. ಥಿಯೇಟ್ರಲ್ಲಿ ಸಿನಿಮಾ ಇರೋವರೆಗೂ ಎಷ್ಟು ನಾನು ಪ್ರಾಮಾಣಿಕವಾಗಿ ಕೆಲಸ ಮಾಡಬೇಕು ಅಷ್ಟು ಪ್ರಾಮಾಣಿಕವಾಗಿ ನನ್ನ ಸಿನಿಮಾಗೆ ನಾನು ಕೆಲಸ ಮಾಡ್ತೀನಿ. ಅದಕ್ಕೆ ನಾನು ಸಕ್ಸಸ್ನ ಬಯಸ್ತೀನಿ. ಹಾಗೆ ಸಕ್ಸಸ್ ನಾನು ಡಿಸರ್ವ್ ಅದಕ್ಕೆ. ಓಕೆ. ನನ್ನ ವಿಷಯ ನನಗೆ ಹೇಳೋದ್ರಲ್ಲಿ ಅಹಂಕಾರ ಅಲ್ಲ, ಅದು ನಾನು ಡಿಸರ್ವ್. ನಾನು ತುಂಬ ಕೆಲಸ ಮಾಡ್ತೀನಿ ಸಿನಿಮಾ ಮೇಲೆ, ಹಾರ್ಡ್ ವರ್ಕ್ ಮಾಡ್ತೀನಿ. ನಾನು ಪ್ರತಿಯೊಂದು ವಿಚಾರಗಳಲ್ಲೂ ಜೊತೆ ನಿಂತ್ಕೋತೀನಿ. ಅವ್ರಿಗೇನೋ ಸಮಸ್ಯೆ ಬರಲಿ, ನಿರ್ದೇಶಕರಿಗಾಗಲಿ ಇನ್ನೊಂದಕ್ಕಾಗಲಿ, ಎಲ್ಲದಕ್ಕೂ ನಾನು ಫೋನ್ ರಿಸೀವ್ ಮಾಡ್ತೀನಿ. ಪ್ರತಿಯೊಂದರಲ್ಲೂ ನಿಂತ್ಕೋತೀನಿ ನಾನು. ಅದು ನನ್ನ ಕ್ಯಾರೆಕ್ಟ್ರು, ಅದೇನೋ ಗೊತ್ತಿಲ್ಲ, ಸುಮ್ಮನೆ ಇರೋಕ್ಕಾಗಲ್ಲ ನನಗೆ. ಓಕೆ, ಅವ್ರೇನೋ ಹೇಳಿದ್ರು ಹಿಂಗೊಂದು ಹೆಲ್ಪ್ ಆಗಬೇಕು ಸರ್, ಹಿಂಗೊಂದು ಮಾತಾಡಿ ಸರ್, ಹಿಂಗೊಂದು ನಿಂತ್ಕೊಳ್ಳಿ ಸರ್, ಒಂದು ಮೀಟಿಂಗ್ ಬನ್ನಿ ಸರ್ ಅಂತಂದ್ರೆ ಆಯ್ತು, ಓಕೆ ಬರ್ತೀನಿ. ನಾನು ಬರಲ್ಲ ಅಂತ ನಾನು ಯಾಕೆ ಇದನ್ನೆಲ್ಲ ಮಾಡಬೇಕು ಅಂತ ಒಂದ್ಸಲ ಅನಿಸ್ತದೆ. ಆಮೇಲೆ ಹೇಳ್ತೀನಿ, ನನ್ನ ಕೈಲಿ ಯಾಕೋ ಇದನ್ನೆಲ್ಲ ಕೇಳ್ತೀರಾ, ನನಗೆ ಯಾಕೊಬ್ರು ಹಾಕಿದೆಲ್ಲ ಅಂತ ಅಂತೀನಿ. ಬಟ್ ಆಯ್ತು ಬಿಡ್ರಪ್ಪ ಬರ್ತೀನಿ ಅಂತ ಹೋಗ್ಬಿಡ್ತೀನಿ. ಓಕೆ, ಹಂಗಿದ್ದಾಗಲೇ ಅದು ನಿಮ್ಮದು ಅನ್ಸ್ಕೊಳತ್ತಲ್ಲ. ಎಸ್. ಈಗ OTTಯಲ್ಲಿ ಇತ್ತೀಚೆಗೆ ಒಂದು ದಾಖಲೆ ಮಾಡಿದ್ದೀರಾ. ನನಗೆ ಯಾವಾಗಲೂ ಒಂದು ಪ್ರಶ್ನೆ, ಅದು ಬರುವಂತಹ ಎಲ್ಲ ಆರ್ಟಿಸ್ಟ್ಗಳನ್ನೂ ಕೇಳ್ತಾ ಇರ್ತೀನಿ, OTTಯಲ್ಲಿ ನಮ್ಮ ಇನ್ವಾಲ್ವ್ಮೆಂಟ್ ಸಾಲದು ಅಂತ. ಬಟ್ ಯು ಮೇಡ್ ಅ ರೆಕಾರ್ಡ್. ಥ್ಯಾಂಕ್ ಯು. ಐ ಫೆಲ್ಟ್ ಅಮೇಝಿಂಗ್. ಐ ಥಿಂಕ್ ಎವ್ರಿಬಡಿ ಯಾರ್ಯಾರು ಅದನ್ನು ಕೇಳಿದ್ರು ಆ ಸುದ್ದಿ ಏನು ಅಂತ ನಿಮ್ಮ ಬಾಯಾರೆ ಹೇಳ್ಬಿಡಿ ನಮ್ಮ ರೈಸ್ ಆಫ್ ಅಶೋಕ ನನ್ನ ಮೊದಲ ಸಿನಿಮಾ. ಹಿಂದಿ ವರ್ಷನ್ನು ಭಾರತದಾದ್ಯಂತ ಟ್ರೆಂಡಿಂಗ್ ಬಂತು. ಜಿಯೋ ಹಾಟ್ ಸ್ಟಾರಲ್ಲಿ ಅಂದರೆ ನಂಬರ್ 7ಗೆ ಬಂತು. ಅಲ್ಲಿ ದುರಂಧರ್ ಇತ್ತು, ಇನ್ನೊಂದಿತ್ತು, ಮತ್ತೊಂದಿತ್ತು, ಎಲ್ಲವೂ ಇತ್ತು. ಬಟ್ ನಂಬರ್ 7 ಪೊಸಿಷನಲ್ಲಿ ನನ್ನ ಸಿನಿಮಾ ಬಂತು. ಅದೊಂಥರ ನನಗೆ ಪ್ರೌಡ್ ಫೀಲ್. ಅಂದರೆ ಇಡೀ ಇಂಡಿಯಾ ಸಿನಿಮಾ ನೋಡಿ ಅಂದರೆ ಒಪ್ಕೊಂಡಿದ್ದಾಗ್ಬೋದು. ಇವತ್ತು ತುಂಬ ಚೆನ್ನಾಗಿ ಹೋಗ್ತಾಯಿದೆ, ಅಂದರೆ ಒಳ್ಳೆ ರೆಕಾರ್ಡ್ನ ಕ್ರಿಯೇಟ್ ಮಾಡ್ತಾಯಿದೆ. ದ ರೈಸ್ ಆಫ್ ಅಶೋಕ ಎಲ್ಲ ಒಂದು ಕಡೆ ಬೇಜಾರಿತ್ತು ನನಗೆ, ಥಿಯೇಟ್ರಿಕಲಿ ಸರಿಯಾಗಿ ಆಗಲಿಲ್ವಲ್ಲ ಸಿನಿಮಾ ಆಗಿತ್ತು ನಿಮ್ಮದು. ನನ್ನ ಕರಿಯರಲ್ಲಿ ನಾನು ಏನಾದರೂ ತುಂಬ ಶ್ರಮ ಹಾಕಿದ್ದೀನಿ, ಜಾಸ್ತಿ ಶ್ರಮ ಹಾಕಿದ್ದೀನಿ, ಅಂದರೆ ಮಿತಿಮೀರಿದ ಶ್ರಮ ಹಾಕಿದ್ದೀನಿ ಅಂದರೆ ದ ರೈಸ್ ಆಫ್ ಅಶೋಕ. ಅದೆಲ್ಲ ಒಂದು ಕಡೆ ನಂಗೆ ನಿರಾಶೆ ಆಯಿತು, ಅಂದರೆ ಥಿಯೇಟ್ರಿಕಲಿ ಚೆನ್ನಾಗಿ ಆಗಬೇಕಾಗಿತ್ತು ಅಂತ. ಅದಕ್ಕೆ ನಾನು ಕಾರಣಗಳನ್ನ ಹುಡುಕೋಕ್ಕಾಗಲ್ಲ, ನನಗಿನ್ನೂ ಗೊತ್ತಿಲ್ಲ. ಅದಾದಮೇಲೆ ಇನ್ನೊಂದು ಏನಂದರೆ, ನಾನು ಯಾರನ್ನೂ ಬ್ಲೇಮ್ ಮಾಡಲ್ಲ. ಬಿಕಾಸ್ ಯಾಕೆಂದರೆ ನಾನು ಎಷ್ಟೋ ಸಿನಿಮಾಗಳನ್ನ ಸಕ್ಸಸ್ ಮಾಡಿರ್ಬೇಕಾದ್ರೆ ಇದಿಷ್ಟ ಆಗಿಲ್ಲವಾ ಅಥವಾ ಏನು ಕಾರಣ ಅಂತ ಗೊತ್ತಿಲ್ಲ ನನಗೆ. ಹಂಗಾಗಿ ನಾನು ಅದನ್ನು ಹುಡ್ಕೋದ್ರ ಬದಲು ಓಕೆ ನನ್ನ ಸಿನಿಮಾ ಚೆನ್ನಾಗಿತ್ತು, ಫೈನ್, ಬಟ್ ಇಷ್ಟಪಡಬೇಕಾಗಿತ್ತು ಜನ ಅಂತ ಅನಿಸಿತ್ತು ನನಗೆ. ಬಟ್ ಈ ಥರ ಒಂದು ಗುಡ್ ನ್ಯೂಸ್ ಬರುತ್ತೆ ಅಥವಾ ಈ ಥರದ್ದೇನೋ ಒಂದು ಖುಷಿ ಸಿಗುತ್ತೆ ನಂಗೆ ಗೊತ್ತಿಲ್ಲ. ಅದೊಂದು ನನಗೆ ಭಾಳ ಖುಷಿಯಾಗಿದ್ದ ವಿಷಯ. OTT ಪ್ಲಾಟ್ಫಾರ್ಮಲ್ಲಿ ಟಾಪ್ 7 ಟ್ರೆಂಡಿಂಗ್ನಲ್ಲಿ ರೈಸ್ ಆಫ್ ಅಶೋಕ ಕೇಳಿದಾಗ್ಲೂ ನಮಗೂ ಬಹಳ ಖುಷಿ ಆಯಿತು. OTTಯಲ್ಲಿ ವಿ ಆರ್ ಜಗ್ಲಿಂಗ್. ಕನ್ನಡ ಇಂಡಸ್ಟ್ರಿ ಜಗಲ್ ಮಾಡ್ತಾ ಇದೆ ಇವತ್ತಿಗೂ ಒಂದು ಪೊಸಿಷನ್ ಹೋಲ್ಡ್ ಮಾಡೋದಕ್ಕೆ. ಅಂಥ ಟೈಮಲ್ಲಿ ನೀನಾಸಂ ಅವರ ಮೂವಿ ಟಾಪ್ 7 ಟ್ರೆಂಡಿಂಗ್ನಲ್ಲಿ ಬಂದಿದೆ ಅಂದಾಗ ನಮಗೆ ವಾವ್ ಅನ್ಸುತ್ತೆ. ಹೌದು, ಈಗ ಮುಂದೆ ಸಿನಿಮಾ ಮಾಡಿದಾಗಲೂ ನಮ್ಗೆ ಏನಾಗುತ್ತೆ ಅಂತಂದರೆ, ಹಿಂದಿ ಅಂತಂದಾಗ ನಮಗೆ ಅಟ್ಲೀಸ್ಟ್ ಒಂದು ಮಾರ್ಕೆಟ್ ಕ್ರಿಯೇಟ್ ಆಗುತ್ತೆ. ಅಂದರೆ ಈ ಮುಂದೆ ಸಿನಿಮಾ ಬೈ ಮಾಡೋರ್ಗು ಅದು ಹೆಲ್ಪ್ ಆಗುತ್ತೆ. ನಾವು ಸಿನಿಮಾ ಮಾಡ್ತಾ ನೆಕ್ಸ್ಟು ಪ್ರೊಡಕ್ಷನ್ ಮಾಡೋರ್ಗೂ ಹೆಲ್ಪ್ ಆಗುತ್ತೆ ಎಲ್ಲ ಒಂದು ಕಡೆ. ನಾನೇನೋ ಒಂದು ನಂಬಿದ್ದೆ, ಅಂದರೆ ಇದು ಹಿಂಗೆ ಆಗುತ್ತೆ ಅಂತ ನಂಬಿ ನಮ್ಮ ಇಡೀ ಟೀಮು ದ ರೈಸ್ ಆಫ್ ಅಶೋಕ ಮಾಡಿದ್ವಿ. ಬಟ್ ಇವತ್ತೆಲ್ಲ ಒಂದು ಕಡೆ ನಮ್ಗೆ ಎಲ್ಲಿ ಸಿಗಬೇಕಾಗಿತ್ತು ಅಲ್ಲಿ ಸಿಗಲಿಲ್ಲ. ಬಟ್ ಅಲ್ಲಿ ತುಂಬ ಚೆನ್ನಾಗಿ ಆಗ್ತಾಯಿದೆ ಅನ್ನೋದು ವಿ ಆರ್ ವೆರಿ ಹ್ಯಾಪಿ. ಓಕೆ, ಮುಂದಿನ ದಿನಗಳಲ್ಲಿ ಸೀರೀಸ್ ಏನಾದರೂ ಮಾಡೋ ಐಡಿಯಾ ಇದೆಯಾ ಅಂದರೆ OTTಗೆ? ಬಿಕಾಸ್ ಯೋರ್ ಮೂವಿ ಕ್ಲಿಕ್ಡ್ OTT ಪ್ಲ್ಯಾಟ್ಫಾರ್ಮಲ್ಲಿ, ನಿಮ್ಮದೊಂದು ಪ್ಲ್ಯಾಟ್ಫಾರ್ಮ್ ಕ್ರಿಯೇಟ್ ಆಗಿದೆ. ಸೀರೀಸ್ ಮಾಡೋ ಆಲೋಚನೆ ಇಲ್ಲ. ಈಗ ನಾನು ಡೈರೆಕ್ಟ್ ಮಾಡ್ತಿದ್ದೀನಿ. ನೆಕ್ಸ್ಟ್ ಇದಾದ ತಕ್ಷಣ, ಅಯೋಗ್ಯ 2 ರಿಲೀಸ್ ಆಗಿದ ತಕ್ಷಣ ನಾನು ಒಂದು ಸಿನಿಮಾ ಡೈರೆಕ್ಟ್ ಮಾಡ್ತಿದ್ದೀನಿ, ನಾನೇ ಆ್ಯಕ್ಟ್ ಮಾಡ್ತಿದ್ದೀನಿ. ಆ್ಯಂಡ್ ಮಂಡ್ಯದ ಹಳ್ಳಿನಲ್ಲಿ ನಡೆಯುವಂಥ ಕತೆ, ನಾನ್ನೂರು ಮತ್ತು ನಾನು ನೋಡಿರೋ ಸಣ್ಣ ವಯಸ್ಸಿನ ಪಾತ್ರಗಳಾಗ್ಬೋದು, ಕತೆಗಳಾಗ್ಬೋದು, ನಾನು ಕಂಡಂಥ ಕತೆ, ಅದನ್ನೇ ಇಟ್ಕೊಂಡು ಒಂದು ಸಿನಿಮಾ ಮಾಡ್ತಾಯಿದ್ದೀನಿ. ಅದು ಆದಷ್ಟು ಬೇಗ ಅನೌನ್ಸ್ ಮಾಡ್ತೀನಿ. ಇದು ಅಯೋಗ್ಯ 2 ರಿಲೀಸ್ ಆಗಿ ಒಂದು 10 ಡೇಸ್ಗೆ ಅದನ್ನು ಅನೌನ್ಸ್ ಮಾಡ್ತೀನಿ. ಓಕೆ, ಸೊ ಡೈರೆಕ್ಷನ್ ಡಿಪಾರ್ಟ್ಮೆಂಟ್ ನನ್ನನ್ನು ನಾನು ಬ್ರೇಕ್ ಮಾಡ್ಕೊಳ್ಳೋಕ್ಕೆ, ಓಕೆ, ಮೊನೋಟನಸ್ನ ಬ್ರೇಕ್ ಮಾಡ್ಕೊಳ್ಳೋಕ್ಕೆ ನಾನು ಟ್ರೈ ಮಾಡ್ತಾ ಇರ್ತೀನಿ. ಅದರಲ್ಲಿ ಇದು ಒಂದು. ಲವ್ಲಿ. ನಾವು ವಿ ಆರ್ ವೇಟಿಂಗ್. ಥ್ಯಾಂಕ್ ಯು. ಈಗ ಒಬ್ಬ ನಟನಿಗಾಗಲಿ ಅಥವಾ ಯಾವುದೇ ಒಂದು ಕ್ಷೇತ್ರದಲ್ಲಿರಲಿ ಒಂದು ಸುಪ್ರೀಂ ಕನಸು ಅಂತ ಇರುತ್ತೆ. ಸುಪ್ರೀಂ, ಲೈಕ್ ಅದಾದಮೇಲೆ ಇನ್ನೆಲ್ಲನೂ ವ್ಯರ್ಥ. ನಿಮ್ಮದು ಹಂಗಿದ್ದೇನಾದರೂ ಕನಸು ಆಲ್ರೆಡಿ ನನಸಾಗಿದೆಯಾ ಅಥವಾ ಬರೋದಿದೆಯಾ? ಇಲ್ಲ, ನನಗೆಲ್ಲ ಮುಗಿಸಿ ಒಂದಷ್ಟು ನನಗೆ ಒಂದು ಸ್ಕೂಲ್ ಓಪನ್ ಮಾಡಬೇಕು ಅಂತಿದೆ. ಅಂದರೆ ಥಿಯೇಟರ್ ಇನ್ಸ್ಟಿಟ್ಯೂಟ್, ಆ್ಯಕ್ಟಿಂಗ್ ಇನ್ಸ್ಟಿಟ್ಯೂಟ್ ಓಪನ್ ಮಾಡಬೇಕು ಅಂತಿದೆ. ಅಂದರೆ ಎಲ್ಲ ಒಂದು ಕಾಡಿನ ಮಧ್ಯೆ ಒಂದು 2 ಎಕರೆ ಜಾಗ ತೊಗೊಂಡು
ಅಲ್ಲಿ ಒಂದು ಸಣ್ಣ ಪುಟ್ಟ ನಾನು ನೀನಾಸಮ್ಮ ನೋಡಿದಂಥ ಸ್ಕೂಲ್ ಏನಿದೆಯೋ ಆ ಥರದೊಂದು ಸ್ಕೂಲ್ ಕಟ್ಟಿ ಸಾಕಷ್ಟು ಜನ ನಂತರ ಕನಸು ಕಟ್ಕೊಂಡಿರೋರು ಇರ್ತಾರೆ, ಆಪರ್ಚುನಿಟಿ ಸಿಗದೇ ಇರುವಂಥವ್ರು ಇರ್ತಾರೆ, ಯಾರೋ ಅಂದರೆ ಫೈನಾನ್ಷಿಯಲಿ ಚೆನ್ನಾಗಿಲ್ಲದಿರೋರು, ಗ್ರೋತ್ ಇಲ್ಲದಿರೋರು ತುಂಬ ಜನ ಇರ್ತಾರೆ. ಅಂಥವ್ರ ಜೊತೆ ಕೆಲಸ ಮಾಡಬೇಕು. ನನಗೇನು ಸಿಕ್ಕಿದೆ ಅದನ್ನು ನಾನು ಟ್ರಾನ್ಸ್ಫರ್ ಮಾಡಬೇಕು ಅವ್ರಿಗೆ, ಅಂದರೆ ನನ್ನ ವಿದ್ಯೆನ. ಆ್ಯಂಡ್ ಅದು ನನ್ನ ಕನಸು, ಫೈನಲ್ ಕನಸು. ಕೆರೆಯ ನೀರನ್ನು ಕೆರೆಗೆ ಚೆಲ್ಲಿ. ಅಂದರೆ ಕಂಟಿನ್ಯೂ ಆಗಬೇಕಲ್ಲ ಜರ್ನಿ. ಇನ್ನೊಂದಷ್ಟು ಜನ ನಮ್ಮ ಮುಖಾಂತರ ಕಂಟಿನ್ಯೂ ಮಾಡ್ಬೇಕು ಅದನ್ನು. ಅದು ಎಲ್ಲೋ ನಮಗೆಲ್ಲೋ ಸಿಕ್ಕಿದೆ ಒಂದು ಆಪರ್ಚುನಿಟಿ ನೀನಾಸಮ್ಮಿಂದ, ಇನ್ನೊಂದಷ್ಟು ಜನಕ್ಕೆ ಅದು ಸಿಗಬೇಕಲ್ಲ. ಆ ಥರ ಥಿಯೇಟ್ರ್ ಇನ್ಸ್ಟಿಟ್ಯೂಟ್ಗಳು ತುಂಬ ಆಗಬೇಕು, ಸಾಲಲ್ಲ. ಅಂದರೆ ನೀನಾಸಮ್ ಅಂತ ಒಂದು ಇನ್ಸ್ಟಿಟ್ಯೂಟು ನೀವು ನೋಡಿದ್ರೆ ಅಲ್ಲಿಂದ ನಿಮಗೆ ಸಾವಿರಾರು ಜನ ವಿದ್ಯಾರ್ಥಿಗಳು ಆಚೆ ಬಂದಿದ್ದಾರೆ. ಆ ಸಾವಿರಾರು ಜನನು ಬ್ಯುಸಿಯಾಗಿದ್ದಾರೆ, ಎಲ್ಲರೂ ತುಂಬ ಚೆನ್ನಾಗಿ ಕೆಲಸ ಮಾಡ್ತಿದ್ದಾರೆ, ಎಲ್ರಿಗೂ ತುಂಬ ಒಳ್ಳೆ ಅವಕಾಶ ಸಿಕ್ಕಿದೆ, ತುಂಬ ಜನ ಲೈಫ್ ಕಟ್ಕೊಂಡಿದ್ದಾರೆ. ಆ ಥರದ ಇನ್ಸ್ಟಿಟ್ಯೂಟ್ಗಳು ಇನ್ನೊಂದಷ್ಟು ಆಗಬೇಕು. ಅದಾದಾಗ ಎಷ್ಟೋ ಜನರ ನಿಮಗೆ ಸಾಂಸ್ಕೃತಿಕವಾಗಿ ಒಬ್ಬ ಮನುಷ್ಯ ಬೆಳೆದಂಗೆ ಇಡೀ ನಾಡು ಬೆಳೀತದೆ. ಆಮೇಲೆ ಇಡೀ ನಾಡಿನ ರೂಪನೇ ಚೇಂಜ್ ಆಗುತ್ತೆ. ಆಮೇಲೆ ನಾಗರಿಕತೆ ಬದಲಾಗುತ್ತೆ, ಮನುಷ್ಯ ಯೋಚನೆ ಮಾಡೋ ರೀತಿ ಬೇರೆ ಆಗುತ್ತೆ. ಹಂಗಾಗಿ ಅವನಿಗೆ ಆ ಥರದ ಇನ್ಸ್ಟಿಟ್ಯೂಟ್ಗಳು ತುಂಬ ಆಗಬೇಕು ನನ್ನ ಪ್ರಕಾರ. ಅಂದರೆ 100 ಇನ್ಸ್ಟಿಟ್ಯೂಟ್ಗಳು ಬರಬೇಕು. ಅದರಲ್ಲಿ ನಂದೊಂದು ಡ್ರೀಮ್ ಅಷ್ಟೇ, ನಾನು ಅದನ್ನು ಮಾಡಬೇಕು ಅಂತ ಕನಸಿಟ್ಕೊಂಡಿದ್ದೀನಿ. ಆದಷ್ಟು ಬೇಗ ಅದು ನನಸಾಗಿ ಒಂದಷ್ಟು ಮಕ್ಕಳು ಇದರಿಂದ ಲಾಭ ಪಡೀಲಿ. ಓಕೆ, ಈಗ ವೆರಿ ಫಾಸ್ಟಾಗಿ ಒಂದು ಸ್ಟಾರ್ಸ್ ಹೆಸರು ಹೇಳ್ತಾ ಹೋಗ್ತೀನಿ, ತಕ್ಷಣಕ್ಕೆ ಬರೋ ಸಿನಿಮಾ ಹೆಸರು ಹೇಳ್ತಾ ಹೋಗ್ಬೇಕು. ರಾಜ್ಕುಮಾರ್, ಬಂಗಾರದ ಮನುಷ್ಯ. ಅಂಬರೀಷ್ ಅಂತ ತುಂಬ ಇದೆ, ನನಗೆ ಅದು ಸ್ವಲ್ಪ ನೆನಪಾಗಿದೆ, ಹೇಳಬೇಕು. ಒಂಟಿ ಸಲಗ. ಓಕೆ, ವಿಷ್ಣುವರ್ಧನ್ ಅವರು. ವಿಷ್ಣು ಸರ್ ತುಂಬ ಇದೆ. ಬಂಧನ ಡೈಲಾಗ್ ಹೇಳ್ತೀರಾ ವಿಷ್ಣುವರ್ಧನ್ ಅವ್ರದ್ದು? ವಿಷ್ಣು ಸರ್ದು ಡೈಲಾಗ್ ಅಂದರೆ ಯಾವ್ದು ಹೇಳೋದು, ನನಗೆ ಅದು ಹೇಳೋದಕ್ಕಿಂತ ಸ್ಟೈಲ್ ಇಷ್ಟ ಅಲ್ವಾ, ಆಲ್ ಟೈಮ್ ಅದು. ಓಕೆ, ಶಿವರಾಜ್ ಕುಮಾರ್ ಅವರು. ಶಿವಣ್ಣಂದು ನನಗೆ ತುಂಬ ಇಷ್ಟ, ಮೋಡದ ಮರೆಯಲ್ಲಿ. ಆಮೇಲೆ ಜನ್ಮದ ಜೋಡಿ, ಮೈ ಫೇವ್ರೆಟ್ ಜನ್ಮದ ಜೋಡಿ. ಟ್ರೆಂಡ್ ಬ್ರೇಕ್ ಮಾಡಿದ್ದು ಜನ್ಮದ ಜೋಡಿಯ ಹಾಡುಗಳು ಆ್ಯಂಡ್ ಕತೆ, ಪ್ಲಾಟ್ ಆಗ್ಬೋದು, ಪ್ರೋಗ್ರೆಸಿವ್ ವಿಷಯ ಆಗ್ಬೋದು, ಆ್ಯಂಡ್ ಅವತ್ತಿನ ಕಾಲಕ್ಕೆ ಜಾತಿ ಮೀರಿ ಒಂದು ಲವ್ ಆಗ್ಬೋದು, ಆ ಹೋರಾಟ ಆಗ್ಬೋದು, ಅವತ್ತೇ ಬರೆದಂಥ ಹಾಡುಗಳಾಗ್ಬೋದು, ಎಲ್ಲವೂ ಕ್ರಾಂತಿ. ಆ್ಯಂಡ್ ಅದೊಂಥರ ಕಾವ್ಯ, ಜನ್ಮದ ಜೋಡಿ ಅನ್ನೋದು ಬರೀ ಸಿನಿಮಾ ಅಲ್ಲ, ಅದು ಇಡೀ ಜಗತ್ತಿಗೆ ಒಂಥರ ಅದು ಕಾವ್ಯ. ಲವ್ಲಿ. ಈಗ ಹೀರೋ ಅಲ್ಲದ ನಿಮ್ಮ ಸಿನಿಮಾಗಳು ಟಕ್ಕಂತ ನೆನಪಾಗುವಂಥ ಕ್ಯಾರೆಕ್ಟರ್ ಯಾವುದು? ತುಂಬ ಇದೆ. ಮಾದೇಶ ಇದೆ. ಓನ್ಲಿ ಒನ್ ಹೇಳಬೇಕು. ಹೀರೋ ಅಲ್ಲದ ಕ್ಯಾರೆಕ್ಟರ್ಗಳು. ಹೀರೋ ಅಲ್ಲದ ಕ್ಯಾರೆಕ್ಟರ್ ಆಲ್ ಟೈಮ್ ಫೇವ್ರೇಟ್. ಲೈಫು ಇಷ್ಟೇನೆ. ಹೀರೋ ಆಗಿ ಮಾಡಿರುವ ಇಲ್ಲಿವರೆಗಿನ ಬೆಸ್ಟ್ ಕ್ಯಾರೆಕ್ಟರ್? ಲೂಸಿಯಾ ಆಲ್ ಟೈಮ್. ಓಕೆ, ಸೊ ಎಂಡ್ ಆಫ್ ದ ಡೇ ಇವಾಗ ಅಯೋಗ್ಯ ರಿಲೀಸ್ ಆಗ್ತಾ ಇದೆ. ಸದ್ಯಕ್ಕೆ ನಿಮ್ಮ ವೀಕ್ಷಕರಿಗೆ ಏನು ಹೇಳೋದಕ್ಕೆ ಬಯಸ್ತೀರಿ? ಪದೇ ನಿಮ್ಮ ಹತ್ರ ಬರ್ತೀವಿ, ನಿಮ್ಮ ಮುಂದೆ ನಿಂತ್ಕೋತೀವಿ, ಮಕ್ಕಳಾಗ್ಬಿಡ್ತೀವಿ. ಅದೇನೇ ಇದ್ರು ನಮ್ಗೆ ಆ ಹೀರೋ ಪಟ್ಟ ಎಲ್ಲ ತೆಗೆದಿಟ್ಬಿಟ್ಟು ಫ್ರೈಡೇ ಬಂದಾಗ ಮಕ್ಕಳ ಥರ ನಿಂತ್ಕೊಂಡ್ಬಿಡ್ತೀವಿ ಎಲ್ಲರೂ ಸಾಲಾಗಿ, ನಮ್ಮ ಸಿನಿಮಾ ನೋಡಿ ಅಂತ. ಓಕೆ, ಲವ್ಲಿ. ಗೋ ಟು ಫ್ರೆಂಡ್ ಯಾರಿದ್ದಾರೆ ನಿಮ್ಮ ಲೈಫಲ್ಲಿ? ತುಂಬ ಜನ ಇದ್ದಾರೆ ನನ್ನ ಫ್ರೆಂಡ್ಸಲ್ಲಿ. ಅಂದರೆ ಒಬ್ಬರೇ ಸರಿ ಹೇಳೋಕ್ಕಾಗಲ್ಲ, ಒಂದು 8 ರಿಂದ 10 ಜನ ಇದ್ದಾರೆ. ಅಂದರೆ ನಾನು ಒಂದು ಕಾಲಕ್ಕೆ ಬರುವಂಥವ್ರು, ಮಧ್ಯರಾತ್ರಿ ಫೋನ್ ಮಾಡಿದ್ರು ಎತ್ತಿ ರಪ್ಪಂದು ವಾಪಸ್ ಬರುವಂಥವ್ರು. ಅಂದರೆ ಮಧ್ಯರಾತ್ರಿ ಫೋನ್ ಮಾಡಿದ್ರು ಎದ್ದು ಓಡಿ ಬರುವಂಥವ್ರು, ಹಣ ದುಡ್ಡು ಇನ್ನೊಂದು ಯೋಚನೆ ಮಾಡ್ದೇ ಬರುವಂಥವ್ರು, ನಂದು ಏನೇ ಸಮಸ್ಯೆ ಇದೆ ಅಂತ ನಾನು ತಪ್ಪು ಮಾಡಿದ್ರೂ ಅಲ್ಲ, ನನ್ನನ್ನು ತಿದ್ದುವಂಥವ್ರು, ತಿದ್ದಿ ನನ್ನ ಜೊತೆ ನಿಂತ್ಕೊಳ್ಳುವಂಥವ್ರು, ಎಲ್ಲದಕ್ಕೂ ತಲೆ ಕೊಡುವಂಥವ್ರು ಒಂದು 7-8 ಜನ ನನ್ನ ಫ್ರೆಂಡ್ಸ್ ಇದ್ದಾರೆ. ಓಕೆ, ಆ್ಯಸ್ ಅ ಫ್ರೆಂಡ್ ನಿಮಗೆ ನೀವು 10ರಲ್ಲಿ ಎಷ್ಟು ಅಂಕ ಕೊಡ್ತೀರಿ? ಆ್ಯಸ್ ಅ ಫ್ರೆಂಡ್, ನೀವು ಆ್ಯಸ್ ಅ ಫ್ರೆಂಡ್. ನಾನು ನಿಮಗೆ ಅಂದರೆ ನಾನು ಅವ್ರ ಫ್ರೆಂಡ್ ಆಗಿನಾ? ಹಾಂ, ಈಗ ನೀವು ನಾನು ಹೇಳಿದೆ ಗೋ ಟು ಫ್ರೆಂಡ್ ಯಾರಿದ್ದಾರೆ ಅಂತ, ಅಷ್ಟು ಲಿಸ್ಟ್ ಹೇಳಿದ್ರಿ, ನನ್ನನ್ನು ತಿದ್ದವರು, ನನಗೆ ಬುದ್ಧಿ ಹೇಳೋರು, ಆಲ್ ಟೈಮ್ ಬರೋರು ಅಂತ. ಆ್ಯಸ್ ಅ ಫ್ರೆಂಡ್, ನೀವೊಬ್ಬ ಫ್ರೆಂಡ್ ಆಗಿ ನಿಮಗೆ ನೀವು ಎಷ್ಟು ಅಂಕ ಕೊಟ್ಕೋತೀರಿ? ನಾನು 5 ರಿಂದ 6. 5 ರಿಂದ 6. ಆ್ಯಸ್ ಅ ಹಸ್ಬೆಂಡ್? ಅದು ಅವ್ರು ಹೇಳ್ಬೇಕು, ನಮ್ಮ ಕಡೆ ಗಾಬರಿ ಆಗೋಯ್ತು ಇವಾಗ ನಮಗೆ. ಆದರೂ ಪರವಾಗಿಲ್ಲ, ಹೇಳಿ ನೋಡೋಣ, ಅದು ಸರಿನಾ ಅಲ್ವಾ ಅಂತ ನೀವು ಮನೆಗೆ ಹೋದ್ಮೇಲೆ ಹೇಳ್ತಾರೆ. ಅದೇ ಗೊತ್ತಾಗ್ತಾಯಿಲ್ಲ, ನೀವೇ ಹೇಳಬೇಕು. ಈಗ ನೀವೇ ಹೇಳೋಕ್ಕಾಗಲ್ಲ ಬಿಡಿ. ಸುಮ್ಮನೆ ಆ್ಯಸ್ ಅ ಹಸ್ಬೆಂಡ್ ಅಂತ ನಿಮಗೆ ಒಂದು 6-7 ಅನ್ಕೊಳ್ಳೋಣ. 6-7. ಯಾಕಂದರೆ ನನ್ನನ್ನೇ ನಾನು ಸೂಪರಿಯರ್ ಅನ್ಕೋಬೇಕಾಗುತ್ತಿಲ್ಲ. ಅಂದರೆ ನಾನು 10 ಮಾರ್ಕ್ಸ್ ಯಾರಿಗೂ ಕೊಡಲ್ಲ. ಓಕೆ, ನನಗೆ ಕೊಡಲ್ಲ. ನನ್ನ ವ್ಯಕ್ತಿತ್ವ ಕೇಳಿದ್ರೆ ನೀವು ಎಷ್ಟು ಮಾರ್ಕ್ಸ್ ಕೊಡ್ತೀರಾ ಅಂತಂದರೆ, ನಾನು ಇನ್ನೂ ಸ್ಟಾರ್ಟಿಂಗಲ್ಲಿ ಇದ್ದೀನಿ, 1, 2 ಈ ಥರ ಇದ್ದೀನಿ.
ಅಂದರೆ 7-8ಕ್ಕೆಲ್ಲ ಇನ್ನೂ ತಲುಪಿಲ್ಲ ನಾವು. ಓಕೆ ಓಕೆ. ಸೊ ಆ್ಯಸ್ ಅನ್ ಆ್ಯಕ್ಟರ್? ಆ್ಯಸ್ ಎನ್ ಆ್ಯಕ್ಟರ್ ನನಗೆ ನಾನು ಕೊಡೋ ಮಾರ್ಕ್ಸು ಐ ಡೋಂಟ್ ನೋ. ನನಗೆ ಏನು ಇನ್ನೂ ನನಗೆ ತುಂಬ ಕಲಿಯೋದಿದೆ. ನಾನು ಮಾರ್ಕ್ಸ್ ಕೊಡಲ್ಲ. ಅಂದರೆ ನಾನು ಬೇಜಾನ್ ಕಲಿಬೇಕು. ನಾನು ಆ್ಯಕ್ಟ್ರಾಗಿ ಇನ್ನೂ ತುಂಬ ಡೆಡಿಕೇಶನ್ ಕೊಡಬೇಕು. ಇನ್ನೂ ನೆಕ್ಸ್ಟ್ ಲೆವೆಲ್ ಪ್ರೀತಿಸ್ಬೇಕು ಸಿನಿಮಾನ. ಇನ್ನೂ ಅಪ್ಡೇಟ್ ಆಗಬೇಕು. ಆಮೇಲೆ ನಾನು ಯೋಚನೆ ಮಾಡೋ ಸಿನಿಮಾಗೂ ನಾನು ಮಾಡ್ತಾ ಇರೋ ಸಿನಿಮಾಗೂ ಇನ್ನೂ ತುಂಬ ಡಿಫ್ರೆನ್ಸ್ ಇದೆ. ನನ್ನ ಯೋಚನೆಗಳೇ ಬೇರೆ ರೀತಿ ಇದೆ. ನಾನು ಮಾಡ್ತಾ ಇರೋ ಸಿನಿಮಾಗಳೇ ಬೇರೆ ರೀತಿ ಇದೆ. ಇನ್ನೂ ತುಂಬ ಚೆನ್ನಾಗಿ ಮಾಡ್ಬೇಕು ನಾನು ಸಿನಿಮಾನ. ಇನ್ನೂ ಒಳ್ಳೊಳ್ಳೆ ಸಿನಿಮಾಗಳು ಕೊಡಬೇಕು. ಹಾಗಾಗಿ ನನಗೆ ನಾನು ಮಾರ್ಕ್ಸ್ ಕೊಟ್ಕೊಳಕ್ಕೆ ಹೋಗಲ್ಲ. ನನ್ನ ಮಾರ್ಕ್ಸ್ ನನಗೆ ನೀವು ಕೇಳೋದಾದರೆ ತುಂಬ ಕಡಿಮೆ ಕೊಡ್ತೀನಿ ನಾನು. ಹಂಗಾಗಿ ಬೇಡ. ಓಕೆ. ಲೈಫಲ್ಲಿ ಯಾರಿಗಾದರೂ ಥ್ಯಾಂಕ್ಸ್ ಹೇಳಬೇಕು ಅಂತಿದೆಯಾ? ಅಫ್ಕೋರ್ಸ್ ನನ್ನ ಜರ್ನಿನಲ್ಲಿ ಬಂದಿರುವಂಥ ಪ್ರತಿಯೊಬ್ಬರಿಗೂ ನಾನು ಥ್ಯಾಂಕ್ಸ್ ಹೇಳಬೇಕು. ಸ್ಪೆಷಲಿ ನನ್ನ ಮಗಳಿಗೆ. ಓಕೆ. ಆ್ಯಂಡ್ ಅಫ್ಕೋರ್ಸ್ ಈಗ ಅಪ್ಪನಾಗಿ ಅನ್ನೋದು ನಾನು ಬಿಟ್ಟೆ ಅನ್ಸುತ್ತೆ. ಐ ಥಿಂಕ್ ನಿಮ್ಮ ಮಗಳನ್ನೇ ಕೇಳಬೇಕು. ನನ್ನ ಮಗಳಿಗೆ ಥ್ಯಾಂಕ್ಸ್ ಹೇಳಬೇಕು. ಆ್ಯಂಡ್ ನನ್ನ ತಾಯಿಗೆ. ಆ್ಯಂಡ್ ಇಂಡಸ್ಟ್ರಿ ಗೊತ್ತು ಗುರಿ ಇಲ್ಲದೆ ಬಂದೆ. ಹಾಗಾಗಿ ಇಂಡಸ್ಟ್ರಿನಲ್ಲಿ ನೀವೆಲ್ಲ ನಿಲ್ಲಿಸ್ಕೊಂಡಿದ್ದೀರ ಜೊತೆಗೆ. ಫ್ರೆಂಡ್ಸ್ ಆಗಿ ರಿಲೇಟಿವ್ಸ್ ಆಗಿ ಎಲ್ಲ ಇಂಡಸ್ಟ್ರಿಯವರೇ ನಿಲ್ಸಿರೋದು ನನ್ನ ಜೊತೆಗೆ, ನಿಂತಿರೋದು ನನ್ನ ಜೊತೆಗೆ. ಹಾಗಾಗಿ ನನಗೆ ರಿಲೇಟಿವ್ಸ್ಗಿಂತ ಜಾಸ್ತಿ ನಾನು ಇಷ್ಟಪಡೋದು ನನ್ನ ಇಂಡಸ್ಟ್ರಿನಲ್ಲೇ ನನ್ನ ರಿಲೇಟಿವ್ಸ್ ಇದ್ದಾರೆ. ಯಾರು? ನೀವೆಲ್ಲ ಸಿನಿಮಾದವ್ರಾಗ್ಬೋದು, ನನ್ನ ಫ್ಯಾಮಿಲಿ. ನಾನೇನು ಇವತ್ತು ಬಂದು ಕೂತಿದ್ದೀನಿ ಅದಕ್ಕೆಲ್ಲ ಕಾರಣ ಇಂಡಸ್ಟ್ರಿನೇ. ಓ ಲವ್ಲಿ. ಯಾ, ಹಂಗಾಗಿ ಬ್ಯೂಟಿಫುಲ್. ದಟ್ಸ್ ಬ್ಯೂಟಿಫುಲ್. ಥ್ಯಾಂಕ್ಸ್. ಕೊನೆಯದಾಗ ಒಂದು ಪ್ರಶ್ನೆ ಕೇಳ್ತೀನಿ, ಅದಾದಮೇಲೆ ಇನ್ನೊಂದೇ ಒಂದು. ವಿವಾದಗಳನ್ನು ಹೆಂಗೆ ಎದುರಿಸ್ತೀರ? ನಿಮ್ಮ ಜೊತೆ ನನಗೆ ಗೊತ್ತಾಗಲ್ಲ. ನನಗೆ ಏನಕ್ಕೆ ಏನು ಅಂತ ಈಗ ನನಗೆ ಕನ್ಫ್ಯೂಸ್ ಆಗ್ಬಿಡ್ತೀನಿ ನಾನು. ಏನು ವಿವಾದ ಇದರಲ್ಲಿ? ಏನಿದೆ ವಿವಾದ? ಅಯ್ಯೋ, ಇದರಲ್ಲಿ ನಾನು ಕಾಂಟ್ರವರ್ಸಿ ಮಾತಾಡಿಲ್ವಲ್ಲ, ಏನಪ್ಪ? ನನಗೆ ಮೊದಲೇ ನಾನು ಯಾರನ್ನೂ ಹೇಟ್ ಮಾಡೋಕ್ಕೆ ಹೋಗಲ್ಲ. ಹೇಟ್ ಮಾಡೋದು ನನಗೆ ಇಷ್ಟ ಆಗಲ್ಲ. ಅಂದರೆ ದ್ವೇಷದು ಅಂದರೆ ತುಂಬ ಕಷ್ಟ ಆಗುತ್ತದು. ನಮ್ಮ ಮೈಗೆ ಮನಸ್ಸಿಗೆ ಎಲ್ಲ ಸಿಕ್ಕಾಪಟ್ಟೆ ಕಷ್ಟ ಆಗುತ್ತದೆ. ಆಮೇಲೆ ತುಂಬ ಸ್ಟ್ರೆಸ್ ಅದು. ಒಬ್ಬರನ್ನ ಹೇಟ್ ಮಾಡೋದು ಮತ್ತು ದ್ವೇಷೋದು ಅದೆಷ್ಟು ಕಷ್ಟಪಡಬೇಕು ಗೊತ್ತಾ? ಒಬ್ಬರನ್ನ ಹೇಟ್ ಮಾಡೋದಕ್ಕೆ ತುಂಬ ಕಷ್ಟಪಡಬೇಕು. ಐ ಕಾಂಟ್. ಆಮೇಲೆ ನಾನು ಕಾಂಟ್ರವರ್ಸಿ ಅಂತಂದರೆ ನಾನು ಯಾರ ಬಗ್ಗೆನೂ ಏನೋ ಒಂಥರ ಮನಸ್ಸಲ್ಲಿ ಏನೋ ಇಟ್ಕೊಂಡು ಮಾತಾಡಲ್ಲ ನಾನು. ನನ್ನ ಬಾಯಲ್ಲಿ ಏನಿರುತ್ತೋ ನಂಗೆ ಗೊತ್ತಿಲ್ಲ. ಮೈಕ್ ಸಿಕ್ಕಿದ ತಕ್ಷಣ ನನಗೆ ಎಮೋಷ್ನಲ್ ಆಗ್ಬಿಡ್ತೀನಿ ನಾನು, ಎಕ್ಸೈಟ್ ಆಗ್ಬಿಡ್ತೀನಿ ನಾನು. ಅಂದರೆ ಎಕ್ಸೈಟ್ಮೆಂಟಲ್ಲಿ ನಾನು ಬರೋ ಮಾತುಗಳು ಸುಮಾರು ಸಲ ಅನ್ನಿಸ್ತಾ ಇರುತ್ತೆ. ನಾನು ಹಿಂಗೆ ಮಾತಾಡಬಾರ್ದು, ಕಾಮ್ ಆಗಿರ್ಬೇಕು ನಾನು, ಇನ್ನು ಸ್ವಲ್ಪ ವಾಯ್ಸ್ ಡೌನ್ ಮಾಡಬೇಕು ನಾನು. ತುಂಬ ರೈಸ್ ಆಗಿಬಿಡುತ್ತೆ ನನ್ನ ವಾಯ್ಸು. ನಾನು ಮಾತಾಡ್ತಾ ಇರ್ಬೇಕಾದ್ರೆ ಗೊತ್ತಾಗಲ್ಲ ನನಗದು. ನಾನು ನಾರ್ಮಲಾಗಿ ಮಾತಾಡ್ತಾ ಇದ್ದೀನಿ ಅಂತ ಅನಿಸ್ತಾ ಇರುತ್ತೆ. ಜನಕ್ಕೆಲ್ಲ ಬೋರ್ ಆಗ್ತಾಯಿದೆ ನನ್ನ ಮಾತು. ಅದಕ್ಕೆ ಸ್ವಲ್ಪ ಎಕ್ಸೈಟಾಗಿ ಮಾತಾಡ್ತಾ ಇರ್ತೀನಿ. ಅದೇನಾಗ್ಬಿಡುತ್ತೆ, ಸಮ್ಟೈಮ್ಸ್ ನಾನು ಮಾತಾಡೋ ಮಾತುಗಳೆಲ್ಲ ಬೈಗಳ ಥರ ಕೇಳಿಸ್ತಾ ಇರುತ್ತೆ. ವಿಷಯ ಕರೆಕ್ಟಾಗಿರುತ್ತೆ. ತುಂಬ ಜನ ಹೇಳಿದ್ದಾರೆ ನನಗೆ, ನೀವು ಹೇಳೋ ವಿಷಯ ಎಲ್ಲ ಕರೆಕ್ಟಾಗಿದೆ, ಬಟ್ ಎಲ್ಲ ಬೈಗಳ ಥರ ಕೇಳಿಸ್ತಾ ಇರುತ್ತಲ್ಲ ಅಂತ. ಆಮೇಲೆ ನಾನು ಹಾಕೊಂಡು ಒಂದು 2 ಸಲ ನೋಡಿದೆ, ಹೌದಲ್ವಾ ಅಂತ ಅನಿಸ್ತು ನನಗೂ. ಆ್ಯಕ್ಚುಲಿ ಇನ್ನೂ ಕಾಮ್ ಡೌನ್ ಆಗಿ ಆರಾಮಾಗಿ ಮಾತಾಡಬೇಕು ಅಂತ ಅನಿಸ್ತು ನನಗೆ. ಹಾಗಾಗಿ ಕಾಂಟ್ರವರ್ಸಿ ಅಂದರೆ ಆ್ಯಕ್ಚುಲಿ ನಾನು ಅವತ್ತು ಮಾತಾಡಿದ್ದು ನಿರ್ಮಾಪಕರ ಬಗ್ಗೆ, ಅವ್ರ ಪರವಾಗಿ ಮಾತಾಡಿದ್ದು ನಾನು. ಅಂದರೆ ವಿರೋಧವಾಗಿ ಮಾತಾಡಿದ್ದಲ್ಲ ನಾನು. ನಾನೇನು ಹೇಳಿದ್ದೆ ಅಂದರೆ ಇಂಡಸ್ಟ್ರಿ ಒಳ್ಳೇದಾಗಬೇಕು, ಇನ್ನೂ ಸಿನಿಮಾಗಳು ಜಾಸ್ತಿ ಆಗಬೇಕು. ಬಿಕಾಸ್ ಎಲ್ಲ ನೆಗೆಟಿವ್ ಮಾತಾಡ್ತಿದ್ರೆ ನಾವು ಪ್ರತಿಯೊಬ್ಬರೂ ಇಂಡಸ್ಟ್ರಿ ಬಗ್ಗೆ. ಈ ಇಂಡಸ್ಟ್ರಿ ಉಳಿಯೋದು ಹೇಗೆ? ಅಫ್ಕೋರ್ಸ್ ಸೋಲು ಗೆಲುವುಗಳು ಎಲ್ಲ ಕಾಲದಲ್ಲೂ ಇದೆ. ಒಂದೆರಡು ಒಳ್ಳೆ ಮಾತು ಗೆದ್ದವರು, ಸಿನಿಮಾದಿಂದ ದುಡ್ಡು ಮಾಡಿದವರು ಇವತ್ತು ಸೋತಿರ್ಬೋದು ನಾವು ಕೆಲವೊಂದು ಸಲ. ಬಟ್ ದುಡ್ಡು ಒಂದು ಕಾಲದಲ್ಲಿ ಎಲ್ಲರೂ ಸಿನಿಮಾದಿಂದ ಗೆದ್ದವರೇ ಅಲ್ವಾ? ಸಾಕಷ್ಟು ಜನ ನೇಮು, ಫೇಮು, ಹಣ ಎಲ್ಲ ತೊಗೊಂಡವ್ರಲ್ವಾ? ಇನ್ನೊಂದು ಅಷ್ಟು ಜನ್ರೇಷನ್ ಕಾಯ್ತಾ ಇದೆಯಲ್ವಾ? ಅಂದರೆ ಜನ್ರೇಷನ್ ಅನ್ನೋದಕ್ಕಿಂತ ಎಷ್ಟು ಜನ ಕಾಯ್ತಾ ಇದ್ದಾರೆ ಬ್ಯಾಗ್ ಹಾಕೊಂಡು, ಒಂದು ಪಾತ್ರ ಸಿಕ್ಕರೆ ಸಾಕು ಸಣ್ಣದು ಅಂತ. ನಂತರ ಬಂದವರು ಎಷ್ಟೋ ಜನ. ಅವ್ರಿಗೂ ಸಿನಿಮಾ ಇಂಡಸ್ಟ್ರಿ ಬೇಕಲ್ವಾ, ಉಳಿಬೇಕಲ್ವಾ? ಅದಕ್ಕೆ ನಾನು ಹೇಳ್ತೀನಿ, ಅವ್ರನ್ನ ಪಾಸಿಟಿವ್ ಆಗಿ ಮಾತಾಡಿ, ಇನ್ನೊಂದಷ್ಟು ಪಾಸಿಟಿವ್ ಮಾತಾಡಿ, ಇನ್ನೊಂದಷ್ಟು ನಿರ್ಮಾಪಕರು ಬರಲಿ, ಇನ್ನೊಂದಷ್ಟು ಸಿನಿಮಾಗಳಾಗಲಿ. ಆಮೇಲೆ ಸಿನಿಮಾ ಅಂದರೆ ಗೆದ್ದ ತಕ್ಷಣ ಅಂತ ಯೋಚನೆ ಮಾಡಬೇಡಿ. ಸಿನಿಮಾ ಅಂದರೆ 100 ಜನರು ಬದುಕಿದೆ. ಹೌದು, ಕಾರ್ಮಿಕರಿದ್ದಾರೆ, ಅವ್ರ ಜೀವನ ಇದೆ. 800 ರೂಪಾಯಿ, 900 ರೂಪಾಯಿ, 500 ರೂಪಾಯಿಗೆಲ್ಲ ಕೆಲಸ ಮಾಡ್ತಾರೆ ಸಿನಿಮಾದಲ್ಲಿ. ಟ್ರೂ. ಅವ್ರಿಗೇನೋ ಒಂದು 10 ದಿವಸ ಕೆಲಸ ಸಿಕ್ಕಿದ್ರೆ ಅವ್ರ ಮನೆ ನಡೆಯುತ್ತೆ. ಬರೀ ಒಬ್ಬರ ಬಗ್ಗೆ ಯೋಚನೆ ಮಾಡಬೇಡಿ. ಕರೆಕ್ಟ್. ಎಷ್ಟು ಕೆಲಸ ನಡೀತಾ ಇರುತ್ತೆ ನೋಡಿ ಒಂದು ಸಿನಿಮಾ ಅಂತಂದಾಗ. ಈಗ ನಾನು ನೋಡಿ ಇಲ್ಲಿ ಕೂತಿದ್ದೀನಿ, ಇವತ್ತು ಇನ್ನೆಲ್ಲೋ ಹೋಗ್ತೀನಿ, ಇವತ್ತೊಂದು ಇಂಟ್ರ್ಯೂ ಇದೆ, ಅಲ್ಲೆಲ್ಲೋ ರಾಮನಗರದಲ್ಲಿ ಒಂದು ಈವೆಂಟ್ ಇದೆ, ಇನ್ನೊಂದು ಕಡೆ ಹೋಗ್ತೀವಿ. ಥಿಯೇಟ್ರಲ್ಲಿ ಹಾರ ಕಟ್ಟೋರನ್ನ ಹಿಡಿದು, ಒಂದು ಕಟೌಟ್ ಬರೆಯೋರನ್ನ ಹಿಡಿದು, ಟಿಕೆಟ್ ಕೌಂಟ್ರಲ್ಲಿ ಕೂರೋರನ್ನ ಹಿಡಿದು ಲಕ್ಷಾಂತರ ಜನದ್ದು ಬದುಕಿದೆ. ಹಾಗಾಗಿ ಬರೀ ನೆಗೆಟಿವ್ನ ಸ್ಪ್ರೆಡ್ ಮಾಡಬೇಡಿ. ನಾನು ಹೇಳಿದ್ದೇನೆಂದರೆ, ಅವತ್ತು ಸಿನಿಮಾನು ನಾಲೆಡ್ನ ತಿಳ್ಕೊಂಡು ಬನ್ನಿ, ತಿಳ್ಕೊಳ್ಳಿ, ಕಲೀರಿ. ಇನ್ನೂ ಅಷ್ಟು ಒಳ್ಳೆ ಸಿನಿಮಾಗಳು ಬರ್ಬೋದು. ಇವತ್ತು ನಾವು ಕೂತ್ಕೊಂಡು ಬೇರೆ ಭಾಷೆ ಸಿನಿಮಾಗಳ ಬಗ್ಗೆ ಮಾತಾಡೋದಲ್ಲ, ನಾವು ಕಲಿಬೇಕು. ನನ್ನೂ ಸೇರಿಸ್ಕೊಂಡು ಹೇಳ್ತಾ ಇದ್ದೀನಲ್ಲ, ನನಗೂ ಆ ಕಲಿಕೆ ಬೇಕು ಅಂತ ನಾನು ಹೇಳ್ತಾ ಇದ್ದೀನಲ್ಲ. ನನಗೆ ನಾನು 0 ಕೊಡ್ತಾ ಇದ್ದೀನಲ್ಲ ಮಾರ್ಕ್ಸ್. ಇನ್ನೂ ಕಲಿಬೇಕು ನೀನು, ಇನ್ನೂ ಡೆಡಿಕೇಶನ್ ಬೇಕು, ಇನ್ನೂ ಪ್ಯಾಷನೇಟ್ ಆಗಬೇಕು ನಾನು, ಇನ್ನೂ ಚೆನ್ನಾಗಿ ಕೆಲಸ ಮಾಡ್ಬೇಕು ನೀನು, ಅದು ನನಗೆ ನಾನೇ ಹೇಳ್ಕೊತಾ ಇದ್ದೀನಲ್ಲ. ಅದನ್ನೇ ನಾನು ಅವತ್ತು ಹೇಳಿದ್ದು. ಅಂದರೆ
ಯೋಚನೆ ಮಾಡೋ ದೃಷ್ಟಿಕೋನ ಅಷ್ಟೇ. ದೃಷ್ಟಿಕೋನ ಬದಲಾಯಿಸ್ಕೊಳ್ಬೇಕು. ಎಸ್. ಲೈಫಲ್ಲಿ ಯಾವುದ್ರ ಬಗ್ಗೆ ಆದರೂ ರಿಗ್ರೆಟ್ ಇದೆಯಾ? ತುಂಬ ಇದೆ, ಅದು ಯಾವುದು ಅಂತ ಹೇಳೋಕ್ಕಾಗಲ್ಲ. ಸಾಕಷ್ಟು ಇರ್ತವೆ. ಯಾರನ್ನೋ ಫ್ರೆಂಡ್ ಕಳ್ಕೊಂಡಾಗಿರುತ್ತೆ, ಓ ಈ ಥರ ಮಾಡಬಾರ್ದಾಗಿತ್ತು ನಾನು ಅಂತ, ಅಥವಾ ಸುಮಾರಷ್ಟು ವಿಚಾರಗಳಲ್ಲಿ ಆಗ್ತಾ ಇರುತ್ತೆ. ನಾನು ಸ್ವಲ್ಪ ನನ್ನನ್ನು ಅನಾಲಿಸಿಸ್ ಮಾಡ್ಕೊಳ್ಳೋದು ಜಾಸ್ತಿ. ನಾನು ತಪ್ಪು ಮಾಡಿದಾಗ ಯಾರಿಗಾದರೂ ಮನಸ್ಪೂರ್ವಕವಾಗಿ ಸಾರಿ ಹೇಳಬೇಕು ಅಂತ ಅನಿಸಿದ್ಯಾ? ಹೇಳಿದ್ದೀರಾ? ಮನಸ್ಪೂರ್ವಕವಾಗಿ ಹೇಳಬೇಕು ಅಂತ ನಾನು ಸ್ವಲ್ಪ ಏನೋ ಮೋಡಿ ಕ್ಯಾರೆಕ್ಟ್ರು. ನಾನು ಯಾರನ್ನೂ ದ್ವೇಷಿಸಲ್ಲ, ನಾನು ಎಲ್ಲರನ್ನೂ ಪ್ರೀತಿಸ್ತೀನಿ. ಅಂದರೆ ಟೈಮ್ಸ್ ನಾವು ಎಲ್ಲೋ ಶೂಟಿಂಗಲ್ಲಿ ಇದ್ದಾಗಲೂ, ಇನ್ನೊಂದು ಸಲ ಮನೆ ಹತ್ರ ಬಂದಾಗ ಟೈಮ್ಸ್ ಸಿಗದೇ ಇರ್ಬೋದು, ನಾನು ಅವ್ರಿಗೆ ಸೆಲ್ಫಿ ಕೊಡೋಕ್ಕಾಗದೇ ಇರ್ಬೋದು. ನನ್ನ ಅಭಿಮಾನಿಗಳಿಗೆ ಎಸ್ಪೆಷಲಿ ನನ್ನ ಪ್ರೀತಿಸೋರಿಗೆ, ಅವ್ರಿಗೆ ನಾನು ಸಾರಿ ಕೇಳ್ತೀನಿ. ಲವ್ಲಿ. ಥ್ಯಾಂಕ್ ಯು ಸೋ ಮಚ್ ನೀನಾಸಂ ಸತೀಶ್ ಅವರೇ. ಆದಷ್ಟು ಬೇಗ ನಿರ್ದೇಶಕರು ಆಗೋ ಗುಟ್ಟು ಬಿಟ್ಕೊಟ್ಟಿದ್ದೀರಾ. ಇದರ ಜೊತೆಗೆ ಅಯೋಗ್ಯ 2, ಅಯೋಗ್ಯ 1 ಹೇಗೆ ಅಬ್ಬರಿಸ್ತೋ ಅದಕ್ಕೆ ಡಬಲ್ ತ್ರಿಬಲ್ ಇನ್ನೂ ಜಾಸ್ತಿ ಅಬ್ಬರಿಸಲಿ. ದೊಡ್ಡ ಯಶಸ್ಸು ಇದು ಕೂಡ ಬರೀಲಿ, ಒಂದು ಇತಿಹಾಸ ಬರೀಲಿ. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಭಾವನಾ. ಆ್ಯಂಡ್ ನೀವು ಇಷ್ಟೊತ್ತು ನಿಮ್ಮ ಟೈಮ್ ಕೊಟ್ಟು, ಸಮಯ ಕೊಟ್ಟು ನನಗೋಸ್ಕರ ತುಂಬ ಚೆನ್ನಾಗಿ ಮಾತಾಡ್ಸಿದ್ರೆ ಇದನ್ನು. ಆ್ಯಂಡ್ ತುಂಬ ಚೆನ್ನಾಗಿ ಅಷ್ಟು ವರ್ಷದಿಂದ ಜರ್ನಿ ಮಾಡ್ತಾಯಿದ್ದೀವಿ ಒಟ್ಟಿಗೆ, ಅದೇ ಪ್ರೀತಿ ಇಟ್ಕೊಂಡಿದ್ದೀರಾ. ಥ್ಯಾಂಕ್ ಯು. ಥ್ಯಾಂಕ್ ಯು ಸೋ ಮಚ್ ನಮ್ಮ ಆಹ್ವಾನಕ್ಕೆ ಬಂದಿದ್ದಕ್ಕೆ. ಥ್ಯಾಂಕ್ ಯು ಆ್ಯಂಡ್ ಆಲ್ ದಿ ವೆರಿ ಬೆಸ್ಟ್. ಥ್ಯಾಂಕ್ ಯು ಸೊ ಮಚ್. ಸೊ ವೀಕ್ಷಕರೇ, ಇದು ಇವತ್ತಿನ ಬೆಂಗಳೂರು ಬಸ್. ಮುಂದಿನ ವಾರ ಮತ್ತೊಬ್ಬ ವಿಶೇಷ ಅತಿಥಿಯ ಜೊತೆ ಭೇಟಿ ಆಗ್ತೀನಿ. ನಮಸ್ಕಾರ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.